ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಕುಂಬಾರಿಕೆ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಟಾಲಲ್ಲಿ ಬಂದಿದ್ದೀವಿ. ಇದು ರಂಗಾಯಣದ ಬಹುರೂಪಿ ಸಮ್ಮೇಳನ 2024 ದಿನಾಂಕ 6/3/2024ರಿಂದ 11/3/2024ರವರೆಗೆ ರಂಗಾಯಣದ ಆವರಣದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈಗ ನಾವು ಬಂದಿರತಕ್ಕಂಥದ್ದು ಕುಂಬಾರಿಕೆ ಮಾಡತಕ್ಕಂಥ ಸ್ಟಾಲಲ್ಲಿ ಬಂದಿದ್ದೀವಿ. ಇಲ್ಲಿ ಒಬ್ಬ ಯುವಕ ಕುಂಬಾರಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಜೇಡಿ ಮಣ್ಣನ್ನು ಹದವಾಗಿ ಮಾಡಿ ಅದರಲ್ಲಿ ಸಣ್ಣ ಸಣ್ಣ ಫ್ಲವರ್ ಪಾಟ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ನೋಡಿ ಎಷ್ಟು ಚೆನ್ನಾಗಿ ಕೈನಲ್ಲಿ ಜೇಡಿ ಮಣ್ಣಿನ ಒಂದು ಫ್ಲವರ್ ಪಾಟನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದಾರೆ. ಈಗ ಮೊದಲು ಈ ಕುಂಬಾರರು ಎತ್ತಿನ ಗಾಡಿಯ ಚಕ್ರದಿಂದ ಕುಂಬಾರಿಕೆಯನ್ನು ಮಾಡ್ತಾಯಿದ್ರು. ಈಗ ಎತ್ತಿನ ಗಾಡಿ ಬದಲಾಗಿ ಈಗ ಮೋಟಾರ್ ಕೂಡ ಬಂದಿದೆ. ಮೋಟಾರ್ ಮುಖಾಂತರವಾಗಿ ಅವರ ಡಿಸ್ಕನ್ನು ತಿರುಗಿಸ್ತಾ ಇರತಕ್ಕಂಥದ್ದು ಎಲೆಕ್ಟ್ರಾನಿಕ್ಕಿಂದ, ಕರೆಂಟಿಂದ. ಈಗ ಯಾಂತ್ರಿಕವಾಗಿ ಮಾಡ್ತಾ ಇರ್ತಕ್ಕಂಥ ಡಿಸ್ಕಿನಿಂದ ಅವರು ತಿರುಗುವ ಸಾಧನವನ್ನು ಮಾಡಿಕೊಂಡಿದ್ದಾರೆ. ಅದರಿಂದ ಕುಂಬಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಾ. ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಪಾಟನ್ನು ಮಾಡ್ತಾ ಇರ್ತಕ್ಕಂಥ ಯುವಕರನ್ನು ತಾವು ನೋಡ್ತಾ ಇದ್ದೀರಾ. ಕೈ ಕುಸರಿ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈ ದಸರಾ ಕಾಲದಲ್ಲೂ ಕೂಡ ಈ ಒಂದು ಕುಂಬಾರಿಕೆಯನ್ನು ಮಾಡ್ತಾರೆ. ಈಗ ಪ್ರತಿ ವರ್ಷ ರಂಗಾಯಣದ ಬಹುರೂಪಿಯಲ್ಲಿ ಈ ಕುಂಬಾರಿಕೆ ಕೆಲಸವನ್ನು ಇಲ್ಲಿ ಮಾಡ್ತಾರೆ. ಎಲ್ಲ ರೀತಿಯ ಕರಕುಶಲ ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮತ್ತು ಡೆಮಾನ್ಸ್ಟ್ರೇಷನ್ ಕೂಡ ಮಾಡಲಾಗತ್ತೆ. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಜೇಡಿ ಬಣ್ಣಿನ ಒಂದು ಚಿಕ್ಕ ಫ್ಲವರ್ ಪಾಟ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಯುವಕ ನೋಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹಲವಾರು ವಿಧದ ಉಪಕರಣಗಳನ್ನು ಬಳಸಿಕೊಂಡು ಇಲ್ಲಿ ಪ್ರವಟ್ ಪಾಟ್ಗಳನ್ನು ಮಾಡ್ತಾ ಇದ್ದಾರೆ. ಪ್ರವಟ್ ಪಾಟ್ ಮಾಡೋ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ. ಅದನ್ನು ಮೇಲಕ್ಕೆ ತೆಗಿತಾ ಇರತಕ್ಕಂಥ ದೃಶ್ಯವನ್ನು ಈಗ ತಗೊಂಡು ನೋಡ್ತಾ ಇದ್ದಾರೆ. ಕೆಳಭಾಗವನ್ನು ತಂತಿ ಮುಖಾಂತರವಾಗಿ ಬೇರ್ಪಡಿಸಿ ಆ ಒಂದು ಫ್ಲವರ್ ಪಾಟನ್ನು ತೆಗೆದು ಕೈಯಲ್ಲಿ ಈಗ ಇಟ್ಕೋತಾರೆ. ಈಗ ತಾವು ಈಗ ನೋಡ್ತಾ ಎಷ್ಟು ಚೆನ್ನಾಗಿ ಕೆಲವೇ ನಿಮಿಷಗಳಲ್ಲಿ ಒಂದು ಫ್ಲವರ್ ಪಾಟನ್ನು ಮಾಡಿರ್ತಕ್ಕಂಥದ್ದು ದೃಶ್ಯವನ್ನು ತಾವೀಗ ನೋಡಿದ್ರೆ ಬಹು ಚಾಕಚಕ್ಯನ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಸರ್ ನಿಮ್ಮ ಹೆಸರು ಸರ್? ನಂಜುಂಡ ಶೆಟ್ಟಿ ಸರ್. ಯಾವ ಊರು ನಿಮ್ಮದು? ಸರ್ ದೂರ ಅಂತ. ದೂರದಿಂದ ಬರ್ತಿದ್ದೆ ಈಗ. ಹ್ಞೂ ಸರ್. ಇಲ್ಲಿ ಒಂದು ಬಹುರೂಪಿನಲ್ಲಿ ಒಂದು ಮಡಿಕೆ ಮಾಡ್ತಾ ಇರ್ತಕ್ಕಂಥ ಒಂದು ಕಲೆಯನ್ನು ಒಂದು ಪ್ರಾತ್ಯಕ್ಷಿಕನ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? ಹ್ಞೂ ಸರ್, ಚೆನ್ನಾಗಿದೆ. ಹೌದಾ? ಎಷ್ಟು 5 ದಿವಸಗಳಿಂದ ಮಾಡ್ತಾ ಇದ್ದೀರಾ? ಹ್ಞೂ ಸರ್. ಸುಮಾರು ಸೇಲ್ ಆಗ್ತಿದ್ದೀರಲ್ಲ? ಹ್ಞೂ ಸರ್. ದಿನಕ್ಕೆ ಎಷ್ಟು ಸೇಲ್ ಆಗುತ್ತೆ ಸರ್? ಒಂದು 20 ಹಿಡಿದು ಆಗಿದೆ. 20 ಗಂಟೆ ಆಗಿದೆ ಸರ್. ಸಣ್ಣ ಸಣ್ಣ ಹೂಜುಗಳು ಮಾಡ್ತೀರಾ? ಹ್ಞೂ ಸರ್. ಹಾಂ. ತಮ್ಮ ತಂದೆ ತಾಯಿಗಳು? ಸರ್ ತಂದೆಗಳು ಅಪ್ಪ ಇಲ್ಲ, ಹಾಂ, ಅಮ್ಮ ಇದ್ದಾರೆ. ಹೌದಾ? ಅವ್ರಿದೆ ಕೆಲಸನಾ? ಹ್ಞೂ ಸರ್ ಇದೆ. ಏನು ಓದಿದ್ದೀರ ನೀವು? ಸರ್ SLC ಪಾಸ್ ಮಾಡ್ಕೊಂಡೆ. SLC ಪಾಸ್ ಆಗಿ ಕುಂಬಾರಿಕೆ ಕೆಲಸ ಇಟ್ಕೊಂಡಿದ್ದೀರಾ. ಮುಂದಕ್ಕೆ ಏನು ಒಂದು ಗುರಿ ನಿಮ್ಮದು? ಸರ್ ಮುಂದೆ ಇನ್ನೂ ಇಲ್ಲ, ಅಮ್ಮ ಹೇಳ್ಬೇಕು, ಅವ್ರು ಹೋಗ್ಬೋದು. ಏನಾದ್ರು ಗುರಿ ಇರಬೇಕು, ಸುಮ್ಮನೆ ಏನಿಲ್ಲ ಇದ? ಇಲ್ಲ ಸರ್, ಗುರಿ ಇದೆ, ಓದ್ತೀನಿ ಮುಂದೆ. ಏನಿದೆ ಗುರಿ ಮುಂದಕ್ಕೆ ನಿಮಗೆ? ITI ಮಾಡೋದಂತಿದೆ. ಹೌದಾ? ಹಾಂ. ಇಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ ನಿಮಗೆ? ಹ್ಞೂ ಸರ್. ಆಯ್ತು, ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನನ್ನ ಹೆಸರು ಎಲ್ ಶಿವಲಿಂಗಪ್ಪ ಅಂತ ಅಂದ್ಬಿಟ್ಟು ಮೈಸೂರು. ಹೌದು. ನಮ್ಮ ಪತ್ತನ ಬಗ್ಗೆ ಮತ್ತು ಬಸವನ ಬಗ್ಗೆ ಎಲ್ಲ ಕೃತಿಗಳನ್ನು ಬರುತ್ತಿದೆ. ಹೌದು. ಅಲ್ಲ, ಮುಖ್ಯ ಕಾರಣ ಏನಂದ್ರೆ ನಾವು ಕೇವಲ ಬಸವಣ್ಣವ್ರ ಚಿತ್ರಗಳು ಮಾತ್ರ ಮಾಡಿಲ್ಲ, ಎಲ್ಲಾ ರಂಗದಲ್ಲೂ ಕೂಡ ಚಿತ್ರಗಳು ಮಾಡಿದ್ದೀನಿ. ಆದ್ರೆ ಇಲ್ಲಿ ಮುಖ್ಯವಂತ ಇವರು ಕಾನ್ಸೆಪ್ಟ್ ಇಲ್ಲಿ ಅಂದ್ರೆ ರಂಗಾಯಣದಲ್ಲಿ ಬಹುರೂಪಿಯಲ್ಲಿ ಇವತ್ತಿನ ಒಂದು ಮುಖ್ಯವಂತ ವಿಷಯ ಏನು ಅಂತಂದ್ರೆ ಇವ ನಮ್ಮವ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು, ಅಂದ್ರೆ ಆ ಗುರಿಯನ್ನು ಇಟ್ಟುಕೊಂಡು ಅದನ್ನು ಚಿತ್ರರಚನೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಅಂತ ಅವ್ರು ಹೇಳಿದ್ರು. ಸೊ ಹಾಗಾಗಿ ನಾನು ಆ ದಿಶೆಯಲ್ಲಿ ಸಾಕಷ್ಟು ಚಿತ್ರಗಳು ಮಾಡಿದ್ದೆ. ಆ ಚಿತ್ರಗಳನ್ನೆಲ್ಲ ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದೀನಿ. ನಾನು ಇಲ್ಲಿ ಸುಮಾರು 35 ಚಿತ್ರಗಳು ಇಲ್ಲಿ ಪ್ರದರ್ಶನ ಆಗಿದೆ. ಇಲ್ಲಿ ಸಾಮಾಜಿಕ ಒಂದು ಕಳಕಳಿ ಇರ್ತಕ್ಕಂಥ ಚಿತ್ರಗಳನ್ನೇ ನಾವು ಮಾಡಿರ್ತಕ್ಕಂಥದ್ದು. ಸಮಾಜಕ್ಕೆ ಎಷ್ಟು ಉಪಯುಕ್ತ ಆಗುತ್ತೆ ಮತ್ತೆ ಯಾಕೆ ಸಂಪೂರ್ಣವಾಗಿ ಬಸವಣ್ಣವ್ರನ್ನ
ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು. ಅದಕ್ಕೂ ಅನುಗುಣವಾಗತಕ್ಕಂಥ ಚಿತ್ರಗಳೇ ಇಲ್ಲಿ ನಾವು ರಚನೆ ಮಾಡಿರ್ತಕ್ಕಂಥದನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅದು ಒಂದು ವಿಶೇಷ ಇದೆ ಇಲ್ಲಿ. ಹೌದು, ಇಲ್ಲಿ ಎಲ್ಲ ವಚನಗಳು ಕೂಡ ಇದೆ. ಅದರಲ್ಲಿ ವಿಶೇಷವಾಗಿ ಅಂತ ಅಂದ್ರೆ ಅದನ್ನು ಹೊರತುಪಡಿಸಿ 3D ಚಿತ್ರಗಳನ್ನು ಕೂಡ ಮಾಡಾಗಿದೆ. ಇಲ್ಲಿ ಇದೆ 3 ಮುಖದ ಆಯಾಮಗಳಲ್ಲಿ ನೋಡ್ತಕ್ಕಂಥದ್ದು. ಒಂದು ಚಿತ್ರ ನೋಡಿದಾಗ ಒಂದು ರೀತಿ ಕಾಣುತ್ತೆ, ಅದು ದೂರ ದೂರ ಹೋದಂಗೆ ಅದು ಹತ್ರ ನಮಗೆ ಬಂದಂಗೆ ಕಾಣ್ತದೆ. ಅದು ಒಂದು 3D ಚಿತ್ರವನ್ನು ಮಾಡಿರ್ತಕ್ಕಂಥದ್ದು. ಅದನ್ನ ಆರ್.ಸಿ. ಕುಮಾರ್ ಅನ್ನೋರು ಒಂದು ಮಾಡಿದ್ದಾರೆ. ಇದು 3D ಚಿತ್ರ. ಇದು ಆರ್.ಸಿ. ಕುಮಾರ್ ಅನ್ನೋರು ಮಾಡಿರ್ತಕ್ಕಂಥದ್ದು. ಇದ್ರ ಬಹಳ ಮುಖ್ಯವಾದ ಒಂದು ವಿಷಯ ಏನು ಅಂತ ಅಂದ್ರೆ ಇದರಲ್ಲಿ ಏನ್ ಸರ್ಕಾರ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಕನ್ನಡ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರಲ್ಲ, ಅದಕ್ಕೆ ಸೂಕ್ತವಾದ ಚಿತ್ರರಚನೆ ಎಲ್ಲೂ ಆಗಿರಲಿಲ್ಲ. ಅದಕ್ಕೆ ನಾವು ಸೂಕ್ತವಾದ ಚಿತ್ರರಚನೆ ಮಾಡಿದ್ದೀವಿ. ಒಂದು ವಿಶ್ವ ಅಂತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಕರ್ನಾಟಕದ ಬಾವುಟ ಸಿಂಬಲ್ ಜೊತೆಗೆ ಹಾಗೆ ನಾಯಕನ ಚಿತ್ರ. ಸೊ ಇವೆರಡೂ ಕೂಡ ಮಾಡಿದ್ದೀವಿ ಇಲ್ಲಿ. ಇದು ಚಿತ್ರರಚನೆ ಅದು ಸೂಕ್ತವಾದ ರೀತಿಯಲ್ಲಿ ಅಲ್ಲ, ಅದು ಸೂಕ್ತ ರಚನೆಯಲ್ಲಿ ಹಾ. ಇದು 2 ಆಯಾಮಗಳ ಚಿತ್ರ. ಇದು ಕೂಡ 3D ಚಿತ್ರದಲ್ಲಿ ಬರುತ್ತಿದ್ದು. ಒಂದ್ ಕಡೆ ನೋಡಿದಾಗ ಒಂದು ಆಯಾಮ ಕಾಣುತ್ತೆ, ಇನ್ನೊಂದ್ ಕಡೆ ನೋಡಿದಾಗ ಇನ್ನೊಂದು ಆಯಾಮ ಕಾಣುತ್ತೆ. ಇರ್ತಕ್ಕಂಥ ಚಿತ್ರಗಳಿವೆಲ್ಲ ನೋಡೋದು ಅರ್ಥ ಮಾಡ್ಕೊಳ್ದಂಗೆ ನೋಡ್ಕೊಳ್ಳಿ. ನೀವು ಸಂಪೂರ್ಣವಾಗಿ ಗ್ಲಾಸ್ ಕೊಡ್ತೀರಾ, ಗ್ಲಾಸ್ ಅಲ್ಲಿ ಇಟ್ಕೊಂಡು ನೋಡಿ ಕಣಕ ಕೊಡ್ತೀವಿ. ಹಂಗೆ ನೋಡಿ ಇಲ್ಲಿ ಈ ಕಣಕ ಹಾಕೊಂಡು ಹಿಂಗೆ ನೋಡಿದ್ರೆ ಒಂದು ಚಿತ್ರ ಕಾಣುತ್ತೆ ನೋಡಿ. ಅದು ಹೀಗೆ ಹೆಂಗೆ ನೋಡಿದ್ವಿ ಕಣಕದಲ್ಲಿ ಒಂದ್ ಕಣ್ಣಲ್ಲಿ ಪಾಸ್ ಮಾಡೋಕೆ ಯಾವ್ದಾದ್ರು ರೆಡ್ ಮತ್ತು ಬ್ಲೂ ಕಲರ್ ಬ್ಲೂ ಕಲರ್ ಒಂದ್ಸರಿ ನೋಡಿ, ಆಮೇಲೆ ರೆಡ್ ಕಲರ್ ಒಂದ್ಸರಿ ನೋಡಿ. ಹಾಗೆ ನೋಡಿ 2-3 2 ಚಿತ್ರಗಳು ಕಾಣುತ್ತೆ. ಈ ಚಿತ್ರ ರಚನೆ ಮಾಡಿದ್ರು ಆರ್.ಸಿ. ಕುಮಾರ್ ಅಂತ ಅಂದ್ಬಿಟ್ಟು ಅವ್ರು ಇಲ್ಲೇ ಇದ್ದಾರೆ. ಮೇಲೆಡೆಗೂ ಕೂಡ ಸಂಪೂರ್ಣವಾಗಿ ವಚನಗಳ ಆಧಾರಿತ ಮಾಡಿರ್ತಕ್ಕಂಥ ಚಿತ್ರಗಳಿವು ನೋಡಿ. ಇದು ಬ್ರಹ್ಮ ಪದವಿಯನಲ್ಲೇ, ವಿಷ್ಣು ಪದವಿಯನಲ್ಲೇ, ರುದ್ರ ಪದವಿಯನಲ್ಲೇ, ನಾನು ಮತ್ತಾವ ಪದವಿಯ ಒಲ್ಲೆನೆಯ ಕೂಡು ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನ್ನು ಅರಿದೀಪ ಮಹಾಪದವಿಯನ್ನೇ ಕರ್ಣಿಸಯ್ಯ ಅಂತ ಹೇಳಿ ಕೇಳತಕ್ಕಂಥದ್ದು. ಇದು ಈ ಚಿತ್ರ ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಕೊಂದಹರೆಂಬುದನ್ನು ಅರಿಯದೆ ಬೆಂದ ಒಡಲ ಹೊರವುತ್ತಲಿದೆ, ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು, ಕೊಂದವರು ಉಳಿಯುವರೆ ಕೂಡ ಸಂಗಮ ದೇವ. ಅಂದ್ರೆ ಕುರಿ ತಿಂದಿರ್ತಕ್ಕಂಥದ್ದು ಹೊಸರು ತಿನ್ನಕ್ಕೆ ಪ್ರಯತ್ನ ಪಡ್ತದೆ, ಅದನ್ನು ಯಾವಾಗ ಕೊಲ್ತದೆ ಅಂತ ಅದು ಗೊತ್ತಿಲ್ಲ. ಅದಕ್ಕೆ ಹರಕೆಗೆ ತಿಂದಿರ್ತಕ್ಕಂಥ ಕುರಿ ಅದು. ಸೊ ಹಾಗೆ ಅವನು ಕೊಲ್ಲಕ್ಕೆ ಇವನು ರೆಡಿ ಆಗಿರ್ತಾನೆ. ಆ ದೇವರ ನೈವೇದ್ಯ ತಾವು ತಿನ್ನೋರು ಎಲ್ಲ ಇವರು. ಸೊ ಹಾಗಾಗಿ ಕಾಯ್ಕೊಂಡಿದ್ದಾನೆ. ಆದ್ರೆ ಇವನು ಕೂಡ ಒಂದು ಸಾಯ್ತಾನೆ ಅಂತಕ್ಕಂಥ ಅರಿವು ಹಂಗಿಲ್ಲ ಅಂತ, ಅದಕ್ಕೆ ಸಾಯತಕ್ಕಂಥ ಚಿತ್ರವನ್ನು ತೋರಿಸಿರುವಂತ. ಇದು ಸಮಾಜದಂತ ಕಳಕಳಿ ಇರ್ತಕ್ಕಂಥ ಒಂದು ಚಿತ್ರ. ಕಾಯ ಒಂದುಗಳ ಕಂಡರೆ ಕರೆಯದೆ ತಂದ ಬಳಗವೆಲ್ಲವನ್ನು, ಕೋಳಿ ಒಂದು ಗುಟಕ ಕಂಡರೆ ಕರೆಯದೆ ತಂದ ಬಳಗವೆಲ್ಲವನ್ನು. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ, ಭಕ್ತಿ ಪಕ್ಷ ಅಂದ್ರೆ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಒಂದು ವಿದ್ಯೆ, ಮೊದಲು ಅನ್ನ. ಮೊದಲನೇದು ಅನ್ನ, ಎರಡನೇದು ವಿದ್ಯೆ. ಅದರ ಅವಶ್ಯಕತೆ ಅತ್ಯವಶ್ಯಕವಾಗಿದೆ ಅನ್ನೋ ದೃಷ್ಟಿಯಿಂದ ಇಟ್ಟುಕೊಂಡು ಅಂತ ತೋರಿಸಿರುವಂತಹ ಚಿತ್ರ ಇದು. ಅಷ್ಟೇ, ಮಡಕೆಯ ಮಾಡುವಳೆ ಮಣ್ಣೆ ಮೊದಲು. ಮಣ್ಣಿದ್ರೆ ತಾನೇ ಮಡಕೆ ಮಾಡೋದು. ಅದಕ್ಕೋಸ್ಕರ ಮಡಕೆಯ ಮಾಡುವಳೆ ಮಣ್ಣೆ ಮೊದಲು, ತೊಡಿಗೆ ಮಾಡಲು ಹೊನ್ನೆ ಮೊದಲು. ಬೆಳ್ಳಿ ಇರಬೇಕು, ಚಿನ್ನ ಇರಬೇಕು, ಹಿತ್ತಾಳೆ ತಾಮ್ರ ಇರ್ಬೇಕು ಇದಕ್ಕೆ. ಹಾಗೆ ಶಿವಪಥವನ್ನು ನಡೆದರೆ ಗುರುಪಥವೇ ಮೊದಲು. ನಾವು ಯಾವುದೇ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೂ ಕೂಡ ಒಬ್ಬ ಗುರು ಅತ್ಯವಶ್ಯಕ. ಅದು ಅದನ್ನ ಚಿತ್ರ ತೋರಿಸಿರುವಂತಾಗಿದೆ. ಈ ಚಿತ್ರ ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರನ ನೆಚ್ಚುವವರು ನಿಮ್ಮ ನೆತ್ತ ಬಂದರು ಕೂಡ ಸಂಗಮ ದೇವ. ಅಂದ್ರೆ ನಾವೆಲ್ಲೆಲ್ಲಿ ನೀರು ಸಿಗುತ್ತೆ ಎಲ್ಲ ಸ್ನಾನ ಮಾಡಿ ಏನ್ ಗೇಜ್ ಮಾಡೋಕೆ ಎಲ್ಲ ಮಾಡ್ಬಿಡ್ತೀವಿ. ಹಳ್ಳಿ ಮರ ಎಲ್ಲ ಸಿಕ್ಕಿದ್ರು ಸಾಕ ಸುತ್ತೀವಿ ಸಂಪೂರ್ಣವಾಗಿ. ಅದಕ್ಕೆ ಒಂದು ಹನಿ ನೀರ ಯಾರು ಹಾಕೋಲ್ಲ, ಇವರು ಕೂಡ ಯಾರು ಹಾಕಿಲ್ಲ. ಸೊ ಹಾಗೆ ಸಂಪೂರ್ಣವಾಗಿ ಇಂತಹ ಇದು ಯಾವತ್ತೋ ಒಂದ್ ದಿವಸ ಒಣಗುವಂತ ಪರಿಸ್ಥಿತಿ ಇರುತ್ತೆ. ಸೊ ಇಂತಹ ಮರಗಳನ್ನ ನಾವು ನೆಚ್ಕೊಂಡಿರ್ತಕ್ಕಂಥ ನಿಜವಾದ ದೇವರು ಕಾಣ್ತೀರಿ ಇವರು ಅಂತಕ್ಕಂಥ ಪ್ರಶ್ನೆ ಇರೋದು ಬಸವನವರು. ಇದು ಕಪ್ಪೆ ಸರ್ಪನ ನೆರಳಿಪ್ಪಂತೆ ಎನಗಾಯ್ತಯ್ಯ, ಅಕಟಕಟ ಸಂಸಾರತ ಹೋಯ್ತಲ್ಲ, ಕರ್ತೃವೇ ಕೂಳು ಸಂಗಮ ದೇವ ಇವ ತಪ್ಪಿಸಿ ರಕ್ಷಿಸಯ್ಯ. ಅಂದ್ರೆ ಏನಂತ ಅಂದ್ರೆ ಕಪ್ಪೆ ಸರ್ಪ ನೆರಳಲ್ಲಿದ್ದೀನಿ ಗೊತ್ತಿಲ್ಲ, ನೆರಳಲ್ಲಿದ್ದೀನಿ ತನ್ನ ಪಾಠ ತಾನು ಬೇರೆ ಬೇರೆಯಿಂದ ಆಹಾರ ತಿನ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ. ಇದನ್ನ ಯಾವ ಗವಕ್ಕಂತ ತಿನ್ನುತ್ತೋ ಸರ್ಪ ಇದು ಗೊತ್ತಿಲ್ಲ ಅದಕ್ಕೆ. ಹಾಗೆ ಸಂಸಾರ ಅಂತಕ್ಕಂಥದ್ದು, ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳು ಅಂತ ಅಲ್ಲ. ಒಟ್ಟಿನಲ್ಲಿ ಇವರು ರಾಜಕೀಯ ಸಂಸಾರ ಏನು ತುಂಬಿಕೊಂಡಿದೆ ಅದು ಇದೇ ರೀತಿ ಸುತ್ಕೊಂಡು ಹಾವು ಸುತ್ಕೊಂಡಿದೆ. ಇದನ್ನ ಪಾರು ಮಾಡಪ್ಪ ಅಂತ ಅವರೇ ಬೇಡ್ಕೊಳ್ತಕ್ಕಂಥ ದೃಶ್ಯ ಇದೆ ಬಸವಣ್ಣ. ಈ ಹುತ್ತವ ಬಡಿದರೆ ಹಾವು ಸಾಯಬಲ್ಲೆ ಅಯ್ಯ, ಅಘೋರ ತಪ ಮಾಡಿದರೇನು
ಅಂತರಂಗ ಆತ್ಮ ಶುದ್ಧಿ ಇಲ್ಲದವರನ್ನು ಎಂತು ನಂಬುವನೆಯ ಕೂಳು ಸಂಗಮ ದೇವ ಅಂತ. ಇಲ್ಲಿ ವಿಶೇಷ ಏನಂದ್ರೆ ಈ ಹುತ್ತ ಇದ್ದಾಗ ಹುತ್ತಲ್ಲಿ ಹಾವು ಬಂತು ಅಂತ ಅಂದ್ಬಿಟ್ಟು ಹುತ್ತಗಳನ್ನ ಹೊಡೆದಾಕಿದ್ರೆ ಹೆಂಗಿರು ಹುತ್ತ ಹಾವು ಸಾಯಲ್ಲ. ಅದಕ್ಕೆ ತನ್ನದೇ ಆಗಿರುವಂತಹ ಬಿಲ್ಲುಗಳು ಇರ್ತವೆ ಬೇಕಾಷ್ಟು, ಆ ಮಾರ್ಗದಲ್ಲಿ ಹೊರಟೋಗುತ್ತೆ. ಹಾಗೆಯೇ ಒಬ್ಬ ಸನ್ಯಾಸಿ ಸಂಪೂರ್ಣವಾಗಿ ಅದನ್ನ ಬೆತ್ತಲಾಗಿ ಕೂತ್ಕೊಂಡು ಮರದಡಿ ಇರ್ಬೋದು ಅಥವಾ ಪಾಳ ದೇವದಲ್ಲೇ ಇರ್ಬೋದು, ಎಲ್ಲೇ ಕೂತ್ಕೊಂಡು ತಪಸ್ ಮಾಡೋದು ಕೂಡ ಅವನ ಮನಸ್ಸು ಮಾತ್ರ ಚಂಚಲವಾಗಿ ಇರುತ್ತೆ. ಅದನ್ನ ಮಾತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಂಗೆ ತಪ್ಪಿಸ್ಕೊಂಡು ಹೋಗಿರ್ತದೋ ಅದು ಹಾಗೆ ಎಲ್ಲೆಲ್ಲ ತಪ್ಪಿಸ್ಕೊಂಡು ಕೊನೆಗೆ ಅಲ್ಲೇ ಇರುತ್ತೆ. ಅವನಿಗೆ ಅನ್ನ ಆಹಾರ ಇತ್ಯಾದಿ ಎಲ್ಲ ಸಮಸ್ಯೆಗಳು ಸದಾಕಾಲ ಕಾಡ್ತಾ ಇರ್ತದೆ. ಅದನ್ನೇ ಚಿತ್ರದಲ್ಲಿ ತೋರಿಸಿರುವಂತಹದ್ದು. ತನು ಬೆತ್ತಲಾದರೇನು ಮನ ಬೆತ್ತಲಾಗದನಕ್ಕ ಅಂತ. ಹಾಗೆ ಇದು ನಮ್ಮಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ವಯಸ್ಸಾದ ಮೇಲೆ ಎಲ್ಲ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಈಗಲೇ ಯಾಕೆ ಮಾಡ್ಬೇಕು ಅಂತಕ್ಕಂಥ ಜನ ಅವತ್ತು ಹೇಳ್ತಿರು, ಇವತ್ತು ಅದೇ ತರ ಹೇಳ್ತಾರೆ. ಅದು ಹಾಗಲ್ಲ. ಇದನ್ನ ಅದಕ್ಕೆ ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಅನ್ಯರಿಗೆ ಹಂಗಾಗಿ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಹಿಡಿಯದ ಮುನ್ನ ಮುಪ್ಪಿಂದ ಮುಪ್ಪು ಒಳೆಯದ ಮುನ್ನ ಪೂಜಿಸು ಕೂಳ ಸಂಗಮದೇವನ. ಅದು ಸಂಪೂರ್ಣ ಎಲ್ಲೇ ವಯಸ್ಸಾದ ಮೇಲೆ ಎಲ್ಲ ನಮ್ ಕಂಟ್ರೋಲ್ ತಪ್ಪೋಗಿರ್ತದೆ. ನಾವ್ ಏನ್ ಮಾಡೋಕೆ ಒಂದು ಮನ್ಸು ಇದ್ರು ಕೂಡ ಮಾಡಕ್ ನಮ್ ಕೈಲಿ ಏನೂ ಆಗೋದೇ ಇಲ್ಲ. ಆ ರೀತಿ ಆಗೋಕ್ಕೂ ಮುಂಚೆನೆ ಏನು ಒಳ್ಳೆ ಕೆಲಸ ಮಾಡ್ತೀವೋ ಅದನ್ನ ಮಾಡುವಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಇದು ಯಾವುದೇ ಒಂದು ಈಗ ನೋಡಿ ಮಳೆಗಾಲ ಬರಗಾಲ ಬಂತು, ಸಂಪೂರ್ಣವಾಗಿ ಮಳೆ ಇಲ್ಲ ಅಂತ ಅಂತೀವಿ. ಅದಕ್ಕೊಂದು ಸೊಗಸಾದ ವಚನ, ನೀವು ಒಲಿದರೆ ಕೊರಡು ಕೊನರುವುದಯ್ಯ, ನೀವು ಒಲಿದರೆ ಬರಡು ಹಯನುವುದಯ್ಯ ಅಂದ್ರೆ ಬೆಳೀತದೆ ಅಂತ. ನೀವು ಒಲಿದರೆ ವಿಷವು ಅಮೃತ ಹೋದಯ್ಯ, ನೀವು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಪೂವಯ್ಯ ಕೂಳು ಸಂಗಮ ದೇವ. ನೀವು ಒಲಿದರೆ ಅನ್ನೋದಕ್ಕೆ ಚಿತ್ರ ಇದೆ. ನೀವು ಒಲಿದರೆ ಇದು ಇವತ್ತು ಏನ್ ನಮ್ಮ ಬಹುರೂಪಿಯವರು ಸಂಪೂರ್ಣವಾಗಿ ಇವ ನಮ್ಮವ ಅಂತ ಕಾನ್ಸೆಪ್ಟ್ ಇಟ್ಕೊಂಡಿರಲ್ಲ, ಅದರಲ್ಲೇ ಕಿರುಚಿತ್ರ ಇದೆ. ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಳು ಸಂಗಮ ದೇವ. ಅದಕ್ಕಾಗಿಯೇ ಎಲ್ಲಾ ರೀತಿಯಂತ ಜನಗಳನ್ನ ಕೂಡ ಅಪ್ಪಿಕೊಳ್ತಕ್ಕಂಥ ಕೆಲಸ ಇದೆ. ಚಪ್ಪಲಿ ಇರ್ಬೋದು, ಹೊಲ ಉಳವನಿರ್ಬೋದು, ಬ್ರಾಹ್ಮಣ ಪೂಜೆ ಮಾಡ್ತಕ್ಕಂಥವ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಕೂಡ ಅಪ್ಪಿಕೊಳ್ತಕ್ಕಂಥ ಒಂದು ದೃಶ್ಯ ಇದೆ. ಇದು ಎಲ್ಲ ಕಾಲಕ್ಕೂ ಎಲ್ಲ ಸಮಾಜಕ್ಕೂ ಬೇಕಾಗಿರ್ತಕ್ಕಂಥ ಅಭೂತಪೂರ್ವ ಅಂತ ವಿಷಯವನ್ನು ತಿಳಿಸತಕ್ಕಂಥ ಚಿತ್ರ ಇದೆ. ಇದು ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೇನು ನೆನೆದು ಮೃದುವಾಗಬಲ್ಲದೆ. ಅಂದ್ರೆ ಎಷ್ಟು ವರ್ಷ ಇದ್ರು ಕೂಡ ಅದೇನೋ ಮೃದುವಾಗಲ್ಲ ಕಲ್ಲು. ಅದನ್ನ ನೆನೆಸು ಕಾಲ ನೀವು ಪೂಜಿಸಿ ಏನೇನಯ್ಯ ಮನದಲ್ಲಿ ದೃಢವಿಲ್ಲ ಅನ್ನಕ. ಎಷ್ಟೋ ಹೊತ್ತು ಪೂಜೆ ಮಾಡೋದು ಕೂಡ ಮನಸ್ಸಲ್ಲಿ ದೃಢ ಇರಬೇಕು. ಆ ದೃಢ ಇದ್ದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆ ದೃಢ ಯಾಕೆ ಬರೋದಿಲ್ಲ ಅಂತಂದ್ರೆ ನಿಧಾನವ ಕಾಯಿದೆ ಬೆಂತರಂತೆ ಅದರ ಏನಕ್ಕಾಯ್ತು ಕೂಡಿಸ್ಕೊಂಡು. ಅಂದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ರಾತ್ರಿ ಆದ್ಕೊಳ್ಳೆ ದೆವ್ವ ಬಂದು ಹಿಂಗೆ ಹಿಡ್ಕೊಳತ್ ನೋಡಿ, ಹಾಗೆ ಮನಸ್ಸಿರ್ತಕ್ಕಂಥ ಅನೇಕ ಕಲ್ಪನೆಗಳು ನಮ್ಮನ್ನು ಕಾಡ್ತಾನೆ ಇರ್ತವೆ ಅಂತ ಹೇಳಿ. ಕಲ್ಲನಾಗಾರ ಕಂಡರೆ ಹಾಲಂದಿರವರಯ್ಯ, ದಿಟವನಾಗಾರ ಕಂಡರೆ ಕೊಲ್ಲು ಎಂಬುರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯವರಯ್ಯ, ಉಮ್ಮುವ ಜಂಗಮ ಬಂದರೆ ನಡೆ ಎಂಬರಯ್ಯ. ಸೊ ಇದನ್ನ ಕಂಪೇರಿಂಗ್ ಲಿಟ್ರೇಚರ್ ಮಾಡ್ತೀವಿ. ಉಣದೇ ಅಂತ ಅದಕ್ಕೆ ಸಂಪೂರ್ಣ ನೀವು ಮಾಡ್ತೀರಿ. ಸಂಪೂರ್ಣವಾಗಿ ಅದು ನಿಜವಾದ ಊಟ ಮಾಡೋ ಹಸುವವರೆಗೆ ಅನ್ನ ಹಾಕೋದಿಲ್ಲ. ಇದರಿಂದ ಯಾವ ಪುರುಷಾರ್ಥ ಪ್ರಯೋಜನವಾಗಲ್ಲ ಅಂತಕ್ಕಂಥ ದೃಷ್ಟಾಂತವನ್ನು ಕೊಡ್ತಾರೆ. ಅದೇ ಹಾವಿಗೆ ಆಗ ರೀತಿಗೆ ಕಲ್ಲೋದಕ್ಕೆ ಒಂದ್ ಪಕ್ಷ ಬಂತು ಅಂದ್ರೆ ಅದು ಕೊಲ್ಲುವಂತ ಪ್ರಯತ್ನ ಮಾಡ್ತೀವಿ. ಈ ಯಾತಕ್ಕೆ ಈಗ ಬೇಕು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದು ಮುಖ್ಯ. ಹ ಇದು ಕೂಡ ಕಪ್ಪೆ ನೊಣವನ್ನ ಹಿಡಿಯಲಿಕ್ಕೆ ಪ್ರಯತ್ನಿಸಿ ನಡೆಸುತ್ತೆ. ಆದ್ರೆ ಆ ಕಪ್ಪೆ ಹಾವಿನ ಬಾಯಿ ಒಳಗೆ ಇದೆ. ಇದನ್ನು ಯಾವಾಗ ಗಬಕ್ಕ ನುಂಗುತ್ತೋ ಗೊತ್ತಿಲ್ಲ, ಆದ್ರೆ ಆಸೆ ಅಂತಕ್ಕಂಥದ್ದು ಅದನ್ನು ನುಂಗಕ್ಕೆ ಪ್ರಯತ್ನ ಪಡ್ತಿದೆ. ಹಾಗೆ ಕೊನೆಗಳಿಗೆ ಇದೆಯೋ ಅಷ್ಟೇ. ಹೇಗೆ ಅಂತ ಅಂದ್ರೆ ನಮ್ಮ ಕೊನೆಯಲ್ಲಿ ಅವನಿಗೆ ಶೂರಕ್ಕೆ ಹಾಕಿದ ಸಂದರ್ಭದಲ್ಲಿ ಹಾಲು ಕೊಟ್ಟು ಕುಡಿಯಂಗಿರು ಕುಡಿ ಲಾಸ್ಟ್ ಅಂತ ಹೇಳ್ತಾರೆ. ಆದ್ರೆ ಆವಾಗ ಹಾಲು ಕುಡಿದು ಏನ್ ಪ್ರಯೋಜನ ಇದು? ಸೊ ಹಾಗಾಗಿ ನಮ್ಮ ಆಸೆ ಅಂತಕ್ಕಂಥ ಈ ಮಟ್ಟದಲ್ಲಿ ಇದೆ ಅಂತಕ್ಕಂಥದನ್ನ ದೃಷ್ಟಾಂತ ಕೊಡ್ತಕ್ಕಂಥ ಚಿತ್ರ ಇದೆ. ಇದು ಹಿಂದೆ ವರ್ಣಾಶ್ರಮದಲ್ಲಿ ದಲಿತನ ಸ್ಥಾನ ಅಂತ ಇದೆಯಲ್ಲ, ಇದು ಇತಿಹಾಸ 12ನೇ ಶತಮಾನದಲ್ಲಿ ಹೇಗೆ ಮನೋಧರ್ಮದಲ್ಲಿ ಹೇಗಿತ್ತು ಅಂತಕ್ಕಂಥ ಅತ್ಯಂತ ಸಾದೃಶ್ಯವಾಗಿ ತೋರಿಸ್ತಕ್ಕಂಥ ಒಂದು ಚಿತ್ರ ಇದು. ಹಿಂದೆ ಏನು ಪಂಚಮರು ಅಂತ ಏನು ವರ್ಣಾಶ್ರಮ ಧರ್ಮದಲ್ಲಿ ಮಾಡಿದ್ರು, ಆ ವ್ಯಕ್ತಿ ಊರೊಳಗೆ ಬರಬೇಕು ಅಂತ ಅಂದ್ರೆ ಅವನು ಹಸಿರು ಸೊಪ್ಪು ಕೊಟ್ಕೊಂಡು ಹೀಗೆ ಬರ್ಬೇಕಾಯ್ತು ಊರೊಳಗೆ ಅವನು. ಆಮೇಲೆ ಜೊತೆಗೆ ಒಂದು ಕೋಳಿಗೆ ಈ ತರ ಜಂಗ್ ಕಟ್ಕೊಂಡು ಸಂಬೋಳಿ ಅಂತ ಕೂತ್ಕೊಂಡ್ಬರ್ಬೇಕು. ಅವ್ನು ಬರ್ತಾನೆ ಅಂತ ಜನಗಳಿಗೆ ಗೊತ್ತಾಗಬೇಕು. ಆಮೇಲೆ ಅವನಿಗೆ ಬಾಯಲ್ಲಿ ಏನಾದ್ರು ಹುಳು ಬಂತು ಅಥವಾ ಇನ್ನೇನಾಯ್ತು ಅಂತಂದ್ರೆ ಅವನು ಕಟ್ಕೊಂಡಿರ್ತಕ್ಕಂಥ ಮಡಕೆ ಇದೆಯಲ್ಲ, ಆ ಮಡಕೆ ಉಟ್ಕೊಂಡು ಬರ್ಬೇಕಾಯ್ತು. ಅದನ್ನ ಬಿಟ್ಟು ಹೊತ್ತ ಬರಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ಅವ್ರ ಚಪ್ಪಲಿ ಹೊಲ್ತು ತಂದ್ಕೊಡ್ಬೇಕಾದ್ರೆ ಕಣ್ಕಲ್ಲಿ ಇಟ್ಕೊಂಡು ಬರ್ಬೇಕಾಯ್ತು. ಅವನ ಚಪ್ಪಲಿ ಕೂಡ ಬಿಡಂಗಿಲ್ಲ. ಇದಕ್ಕಿಂತ ಇನ್ನು ಪಿಕ್ಯುಲರ್ ವಿಷಯ ಏನು ಅಂತ ಅಂದ್ರೆ
ಅವನು ಮಠ ಮಧ್ಯಾಹ್ನ 12 ಗಂಟೆ ಬರ್ಬೇಕಾಯ್ತು. ಯಾಕೆಂದ್ರೆ ಅವನ ನೆರಳು ಅವ್ನ ಕಾಲು ಬುಡದಲ್ಲಿ ಬೀಳ್ಬೇಕಾಯ್ತು. ಬೆಳಗ್ಗೆ ಹೊತ್ತಾಗಲಿ ಸಂಜೆ ಹೊತ್ತಾಗಲಿ ಬಂದ್ರೆ ನೆರಳು ತುಂಬ ದೂರ ಬೀಳೋದ್ರಿಂದ ಆ ನೆರಳು ಕೂಡ ಅವನು ಬೀಳಬಾರ್ದು ಅಂತಕ್ಕಂಥದ್ದು ಅಂದಿನ ಕಾಲದ ಅತ್ಯುನ್ನತವಾದಂತ ವ್ಯವಸ್ಥೆಯಲ್ಲಿ ವರ್ಣಾಶ್ರಮದಲ್ಲಿ. ಸೊ ಅದಕ್ಕಾಗಿ ಅದನ್ನೆಲ್ಲವನ್ನು ಖಂಡಿಸಿ ಸಂಪೂರ್ಣವಾಗಿ ಎಲ್ಲ ಮನುಷ್ಯರು ಒಂದೇ, ಅವನಿಗೂ ಒಂದು ಸಂಸ್ಕಾರ ಕೊಟ್ಟರೆ ಅವನು ಉತ್ತಮವಂತ ಮನುಷ್ಯ ಆಗಬಲ್ಲ ಅಂತಕ್ಕಂಥ ದೃಷ್ಟಾಂತವನ್ನು ಹೇಳಿದೆ. ಅದಕ್ಕಾಗಿ ಇವನ್ ಆರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡು ಸಂಗಮ ದೇವ ಅಂತಕ್ಕಂಥ ಪದ ಹೊರಹೊಮ್ಮಲಿಕ್ಕೆ ಇದೇ ಕಾರಣ ಅಂತಕ್ಕಂಥ ಮುಖ್ಯ ಅಲ್ಲಿ. ಇದು ಅಕ್ಕಮಹಾದೇವಿ ಒಂದು ವಚನ. ಇದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜೀಳಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೊರೆತರಗಳಿಗೆ ಅಂಜೀಳಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಶ ಹೇಳಂತಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕುಗ್ಗದೆ ಸಮಾಧಾನಿಯಾಗಿರಬೇಕು. ಇದು ಎಲ್ಲಾ ಜನಕ್ಕೂ ಉಪಯುಕ್ತ ಆಗುವಂತದ್ದು, ಇದರಲ್ಲಿ ಯಾವುದೇ ಜೊತೆ ಅಂತ ಒಂದು ವಿಷಯ ಇದು. ಇದು ನೀರಿಗೆ ನೈದಲ್ಲಿ ಶೃಂಗಾರ ಅಂದ್ರೆ ಕಮಲ ಹೂವು, ಸಮುದ್ರಕ್ಕೆ ತೆರೆಯುವ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಚಂದ್ರಮನೆ ರಾತ್ರಿ ಬೆಳಗಿನ ಚಂದ್ರಮನೆ ಶೃಂಗಾರ, ಹಾಗೆ ಶರಣನಿಗೆ ವಿಭೂತಿಯ ಶೃಂಗಾರ ಅಂತಕ್ಕಂಥ ಕಂಪ್ಯಾರಿಸನ್ ಇರ್ತೈತೆ. ದೇವನೊಬ್ಬ ನಾಮ ಹಲವು, ದೇವರೊಬ್ಬನೇ ಅನೇಕ ಹೆಸರುಗಳನ್ನ ಇಟ್ಕೊಂಡು ನಾವು ಓದಾಡ್ತಾ ಇದೀವಿ ಅಂತಕ್ಕಂಥ ಇದೆಯಲ್ಲ, ಆ ವಿಷಯವನ್ನು ಗುರುತು ಮಾಡಿದ ದೇವನೊಬ್ಬ ನಾಮ ಹಲವು. ಇದಕ್ಕೆ ಪೂರಕವಾಗಿ ನಾವು ಕೂತ್ಕೊಳ್ಳಿ. ಇದು ಜಾತಿ ಹಲವು ಮಿಲನ ಮಂದಿ ಅಂತ. ನೀವು ನಾಮಾರು ಹಾಕಿ ವಿಭೂತಿನಾರು ಹಾಕಿ ಮುದ್ರಿನಾರು ಓದ್ಕೊಳ್ಳಿ, ಕ್ರಿಶ್ಚಿಯನ್ ಗಡ್ಡಾರು ಬಿಡಿ, ಮುಸಲ್ಮಾನ್ ಗಡ್ಡಾರು ಬಿಡಿ, ಕ್ರಿಶ್ಚಿಯನ್ ಸಿಲ್ವೇನಾರು ಹಾಕೊಳ್ಳಿ, ಯಾವ್ದಾರು ಹಾಕೊಳ್ಳಿ, ಒಟ್ಟಿನಲ್ಲಿ ಇಟ್ ಈಸ್ ಕಾಮನ್ ಟು ಆಲ್ ಮಿಲನ ಅಂತಕ್ಕಂಥದ್ದು. ಇದು ಪ್ರಕೃತಿ ಸತ್ಯ ಇದು. ಸೊ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅವರಿಗೆ ರಹದಾರಿ ಅಂತ ಅಂದ್ರೆ ತಾಲಿ ಕಟ್ತಕ್ಕಂಥದ್ದು ರಹದಾರಿ. ಸೊ ಇದು ನಿತ್ಯ ಸತ್ಯ ಇರತಕ್ಕಂಥ ವಿಚಾರ ಇದು ಅಂತದ್ದು. ಇದರಲ್ಲಿ ಏನಂತಂದ್ರೆ ಇವತ್ತಿನ ಸಾಮಾಜಿಕವಾದಂತ ವಿಷಯವನ್ನ ಕುರಿತು ಹೇಳಿರ್ತಕ್ಕಂಥ ವಚನ ಇದು. ಒಲೆ ಹತ್ತಿ ಉರಿದೆರಡೆ ನಿಲ್ಲಬಹುದು, ಅಂದ್ರೆ ಬೆಂಕಿ ಕಾಯಿಸ್ಕೊಂಡು ಅಥವಾ ಪಾತ್ರೆಗೆ ನೀರು ಕಾಯಿಸೋಕೆ ಹತ್ಕೊಂಡಿರ್ಬೋದು. ಒಲೆ ಹತ್ತಿ ಉರಿದೆರಡೆ ನಿಲ್ಲಬಹುದಲ್ಲದೆ ದಾರೆ ಹತ್ತಿ ಉರಿದೆರಡೆ ನಿಲ್ಲಬಹುದೇ, ಭೂಮಿ ಹತ್ತಿ ಉರಿದ ನಾವೇ ನಿಲ್ಲಕ್ಕಾಗದೆ. ಏರಿ ನೀರಂಬಡೆ, ನಾವು ನೀರಲ್ಲಿ ಶೇಖರಣೆ ಆಗಲಿ ಅಂತ ಹೇಳಿ ಏರಿನ ಕಟ್ತೀವಿ ನಾವು. ಸೊ ಅದೇ ನೀರೆಲ್ಲ ಕುಡ್ಕೊಂಡ್ಬಿಟ್ರೆ, ಹಾಗೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊದಬಿಡೆ, ಕನಿಷ್ಠ 6 ತಿಂಗಳ ನೀರು ಹಾಲು ಕುಡಿಸ್ಬೇಕು ಅಂತಿದೆ. ಅದೇ ನಂಜಾಗಿ ಕೊತ್ತ ಮಕ್ಕಳು ಕೊಂದ್ರೆ ಅದು ನಾವೇನ್ ಮಾಡಕ್ಕಾಗತ್ತೆ. ಹಾಗೆ ನಾರಿ ತನ್ನ ಎಲ್ಲಿ ತಳವಡೆ, ಯಾರಿಗೆ ದೂರಲ್ಲಿ ಕೊಡು ಸಂಗಮ ದೇವ. ಅಂದ್ರೆ ಆಳದಲ್ಲಿ ನಡೀತಕ್ಕಂಥ ವಿಷಯಗಳು ಈ ರೀತಿ ದಿನವೂ ನಾವು ಕೂಡ ನೋಡ್ತಾನೆ ಇದ್ದೀವಿ. ಪ್ರತಿಯೊಂದು ಹಂತದಲ್ಲಿ ಕೂಡ ಈ ತರ ಆದ್ರೆ ನಾವು ಯಾರು ಹೇಳೋದು ಅಂತ ಆ ದೃಷ್ಟಾಂತವನ್ನ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಚಿತ್ರ ಇದು. ಅರ್ಥ ರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆಯಲ್ಲಿ ಜನಕ್ಕ. ಯಾಕೆ ಹಸ್ತ ಸಾಮುದ್ರಿಕೆ ನೋಡಿ ಇದರಲ್ಲಿ ಇಂತ ಇದೆ ಇದರಲ್ಲಿ ಇಂತ ಇದೆ ಅಂತ ಹೇಳ್ತಾರೆ ಜ್ಯೋತಿಷಿಗಳು. ಅದನ್ನ ಮಾಡಿ ಅರ್ಥ ರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆಯಲ್ಲಿ ಜನಕ್ಕ. ಹಂದೆಯ ಕೈಯಲ್ಲಿ ಚಂದ್ರಾಯುಧ ಇದ್ದು ಫಲವೇನು, ಹಂದೆ ಅಂತ ಹೇಳಿದವನು ಅವ್ನು ಏನ್ ಮಾಡೋಕೆ ಗೊತ್ತಿಲ್ಲ. ಚಂದ್ರಾಯುಧ ಕೈಯಲ್ಲಿ ಇದೆ ಇದ್ದು ಕೂಡ ಏನ್ ಮಾಡ್ಕೊಂಡು ನೋಡಬೇಕು ಅಂದ್ರೆ ಗೊತ್ತಾಯಿಲ್ಲ ಅವನಿಗೆ. ಹಾಗೆ ಇನ್ನೊಂದು ದೃಷ್ಟಾಂತ ಏನಂದ್ರೆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಕನ್ನಡಿ ಇದ್ದು ಕೂಡ ಏನ್ ಮಾಡ್ಬೇಕು ಅವ್ನಿಗೆ ಗೊತ್ತಿಲ್ಲ. ಹಾಗೆ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ಹಾಗೆ ಈ ಲಿಂಗ ಇದ್ದು ಕೂಡ ಪ್ರಯೋಜನವಿಲ್ಲ ಕೆಲವರಲ್ಲಿ, ಯಾಕೆಂದ್ರೆ ಅದ್ರ ಕಾನ್ಸೆಪ್ಟ್ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ. ಬಗ್ಗೆ ಎಲ್ಲ ಚಿತ್ರಗಳನ್ನು ಮಾಡಿ ವಚನವನ್ನು ಚಿತ್ರರೂಪವಾಗಿ ನೀವು ಇಲ್ಲಿ ಪರಿವರ್ತನೆ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಎಲ್ಲ ಮಾಡಿದೆ. ಕಲಾ ಸ್ಕೀಮ್ ಚೆನ್ನಾಗಿದೆ, ಬರವಣಿಗೆ ಚೆನ್ನಾಗಿದೆ, ವ್ಯಕ್ತಿತ್ವಗಳು ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ಬರೀಬೇಕು ಅಂತ ಮನಸ್ಸಿಗೆ ಬಂದದ್ದು ಹೇಗೆ ತಮಗೆ? ಅಲ್ಲ, ನಾನು ಸಾಮಾನ್ಯವಾಗಿ ವಚನ ಸಾಹಿತ್ಯ ಹೆಚ್ಚು ಓದುವ ಕಾರಣ ಸೊ ಇಂತಿಂಥ ಸಾಮಾಜಿಕವಾದ ಕಳಕಳಿ ಇರ್ತಕ್ಕಂಥ ಚಿತ್ರಗಳನ್ನ ಮಾಡಬೇಕು ಅಂತಕ್ಕಂಥ ಮನಸ್ಸು ಹೊಳಿತು. ಅದು ತಕ್ಕಂಥ ಚಿತ್ರಗಳ ರಚನೆ ಮಾಡಿದ್ದೀನಿ. ಇನ್ನೂ ಅನೇಕ ಚಿತ್ರಗಳಿವೆ ನಮ್ಮಲ್ಲಿ, ಆದ್ರೆ ಇಲ್ಲಿ ಸೀಮಿತವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೀನಿ. ಅದು ಬಹಳ ಸಂತೋಷ. ಈಗ ಮತ್ತೆ ಬಸವನ ರಚನೆಗಳನ್ನ ಇಷ್ಟು ರೂಪಕ್ಕೆ ತಂದು ಸಮಾಜ ಜನರಿಗೆ ಸುಲಭವಾಗಿ ಅರ್ಥವತ್ತರ ಮಾಡಿದ್ದೀರಾ, ವಿವರಣೆ ಕೂಡ ಕೊಡ್ತಾ ಇದ್ದೀರಾ. ನೀವು ವಚನ ಸಾಹಿತ್ಯಕ್ಕೆ ಮತ್ತೆ ಬಸವನವರ ಪರವಾಗಿ ಕಲಿಸಿರ್ತಕ್ಕಂಥ ಅನನ್ಯವಾಗಿರ್ತಕ್ಕಂಥದ್ದು ಆದಿತ್ಯ ಲೋಕೇಶ್ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಬರ್ತೀವಿ. ನಮಸ್ಕಾರ. ಅದರಲ್ಲಿ ಒಂದು ಮುಖ್ಯವಾದ ವಿಷಯ ಅಂತ, ಬಹಳ ಮುಖ್ಯವಾದ ವಿಷಯ ಅಂತ ಅಂದ್ರೆ ಈ ಸರ್ಕಾರ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅಂತ ಮಾಡಿದ್ದಾರೆ. ಸೊ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಏನಾಗಿದೆ ಅಂತ ನಮ್ಮಲ್ಲಿ ಸಾಂಸ್ಕೃತಿಕ ನಾಯಕ ಅನ್ನೋದಕ್ಕೆ
ಬರೀ ಈ ಚಿತ್ರವನ್ನು ಮೊದಲು ಅಕ್ಸೆಪ್ಟ್ ಮಾಡಿದ್ರಲ್ಲ ಅದೇ ಚಿತ್ರವನ್ನು ಮಾತ್ರ ಹಾಕೊಂಡಿರೋರು. ಆದ್ರೆ ವಾಸ್ತವಿಕವಾಗಿ ಅದಕ್ಕೆ ಸೂಕ್ತವಾದಂತ ಚಿತ್ರ ರಚನೆ ಎಲ್ಲೂ ಮಾಡಿಲ್ಲ. ಇದು ನಾವೇ ಇದು ಫಸ್ಟ್ ಮಾಡಿರೋ ಚಿತ್ರ. ಇದನ್ನು ಏನಂತಂದ್ರೆ ವಿಶ್ವಗುರು ಅನ್ನೋದಕ್ಕೆ ಸಂಪೂರ್ಣ ವಿಶ್ವದ ಭೂಪಟ ಇದು. ಇದು ಕರ್ನಾಟಕದ ಭೂಪಟ. ಇದು ಕರ್ನಾಟಕದ ಸಿಂಬಲ್ ರೆಡ್ ಮತ್ತೆ ಹಳದಿ. ಸೊ ಅದರಲ್ಲಿ ನಾಯಕನ ಚಿತ್ರ ಇದು. ಸೊ ಅದನ್ನ ಟೈಟಲ್ ಹಾಕಿದ್ವಿ. ಇದನ್ನೇ 3D ಪಿಕ್ಚರ್ ಕೂಡ ಮಾಡಿದ್ವಿ ನಾವು. ಏನು ಹೌದು. ಸೊ ಇದು ಮುಖ್ಯವಾಗಿ ಲಾಂಛನ ಆಗ್ಬೇಕಿದು. ಯಾಕೆಂದ್ರೆ ಅವ್ರು ಏನು ಟೈಟಲ್ ಕೊಟ್ಟಿರಲ್ಲ ಆ ಟೈಟ್ಲಿಗೆ ಅನುಗುಣವಾದಂತ ಚಿತ್ರ ಅಲ್ಲಿ ಆಗ್ಬೇಕಾಯ್ತು. ಈ ಚಿತ್ರವನ್ನು ನಾವು ಮಾಡಿದ್ವಿ ಇದೇ ಫಸ್ಟ್ ಟೈಮ್. ಸೊ ಇದು ಒಂದು ಸ್ವಲ್ಪ ಎಲ್ರಿಗೂ ಗೊತ್ತಾಗಬೇಕಿದೆ. ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರಕ್ಕೆ ಅದಕ್ಕೆ ಸಾಂಕೇತಿಕವಾಗಿ ವಿಶ್ವ ಅನ್ನಕ್ಕೆ ವಿಶ್ವದ ಒಂದು ಭೂಪಟದ ಹಿನ್ನೆಲೆ ಕೊಟ್ಟಿದ್ದೀರಾ. ಜೊತೆಗೆ ಕರ್ನಾಟಕದ ಒಂದು ಕೆಂಪು ಮತ್ತು ಹಳದಿ ಒಂದು ಬಾವುಟದ ಒಂದು ದೃಶ್ಯವನ್ನು ಕೂಡ ಇಲ್ಲಿ ಸಮೀಕರಿಸಿದ್ದೀರಾ. ಇಲ್ಲಿ ಜೊತೆಗೆ ಮುಂದೆ ಬಸವಣ್ಣವರು ಕೂತ್ಕೊಂಡು ವಚನಗಳು ಬರ್ತಾ ಇರತಕ್ಕಂಥದ್ದು ಕೂಡ ಸಂವಾದಕ್ಕೆ ಅನ್ವರ್ಥವಾಗಿ ಚಿತ್ರವನ್ನು ಬರೆದಿದ್ರ. ವಿಶ್ವಗುರು ಬಸವಣ್ಣ ಜಗಜ್ಯೋತಿ ಬಸವಣ್ಣವರಕ್ಕೆ ಅನ್ವರ್ಥವಾಗಿ ಚಿತ್ರವನ್ನು ಬರೆದಿದ್ರ. ಅತ್ಯಂತ ಅಪರೂಪವಾಗಿರ್ತಕ್ಕಂಥದ್ದು. ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಬರ್ದಿಲ್ಲ. ಇದು ಫಸ್ಟ್ ಬರ್ದಿರೋದು. ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದ ಸರ್. ತಮ್ಮ ಚಾನಲ್ಗಳು ತುಂಬಾ ಧನ್ಯವಾದಗಳು. ಒಳ್ಳೆ ಸಹಕಾರ ಮಾಡ್ತೇನೆ. ನಿಮ್ಮ ಅಭಿನಂದನೆಗಳು ತಮಗೆ. ಇಲ್ಲಿ ಹೊಸದಾದ ಒಂದು ಚಿಂತನೆಯನ್ನು ಆರಂಭ ಮಾಡಿದ್ದಾರೆ ಕಲಾವಿದರೊಬ್ಬರು. ಫೋಟೋಗ್ರಾಫಿ ಮಾಡ್ತಾ ಇರ್ತಕ್ಕಂಥ ಕಲಾವಿದರು ಇಲ್ಲಿ 3 ಡೈಮೆನ್ಷನ್ನಲ್ಲಿ ಚಿತ್ರವನ್ನು ಅವರು ರೂಪಿಸಿದ್ದಾರೆ. ಫೋಟೋಗ್ರಫಿನಲ್ಲಿ ಒಂದು ನಾರ್ಮಲ್ ಆಗಿರತಕ್ಕಂಥದ್ದು. ಈಗ ಫಸ್ಟ್ ನೋಡ್ತಾ ಇದ್ದಾರೆ ಕೆಂಪು ಬಣ್ಣದ ಗ್ಲಾಸನ್ನು ಹಾಕಿಕೊಳ್ಳಬೇಕು. ಕನ್ನಡಕ ಕೆಂಪು ಬಣ್ಣದ ಕನ್ನಡಕವನ್ನು ಹಾಕಿಕೊಂಡಾಗ ಅಲ್ಲಿರತಕ್ಕಂಥ ಬೇರೆ ಬೇರೆ ಫೋಟೋ ದೃಶ್ಯಗಳೆಲ್ಲ ಫಿಲ್ಟರ್ ಆಗಿ ನಿಮಗೆ ಕೆಂಪು ಬಣ್ಣದ ಮಾತ್ರ ಕಾಣ್ತದೆ. ಆಮೇಲೆ ನೀಲಿ ಬಣ್ಣದ ಕನ್ನಡಕವನ್ನು ಹಾಕಿಕೊಂಡು ನೋಡಿದಾಗ ಇದು ಕ್ಲಿಯರಾಗಿ ಪಿಕ್ಚರು ಕಾಣುತ್ತೆ. ನೋಡಿದ್ದು ಬೇರೆ ಕೆಂಪು ಬಣ್ಣದ ಫಿಲ್ಟ್ರನ್ನು ಮಾಡಿ ಈಗ ನೀಲಿ ಬಣ್ಣದ ಚಿತ್ರಗಳನ್ನು ಮಾತ್ರ ಮಾಡುತ್ತೆ. ನಾರ್ಮಲ್ಲಾಗಿ ಇರತಕ್ಕಂಥ ಚಿತ್ರವನ್ನು ಕೂಡ ಮಾಡುತ್ತೆ. ಕೆಂಪು ಬಣ್ಣ ಚಿತ್ರ ತಾವು ನೋಡ್ತಾ ಇರತಕ್ಕಂಥದ್ದು ಮತ್ತು ತದನಂತರ ನೀಲಿ ಬಣ್ಣ ಚಿತ್ರವನ್ನು ನೋಡಿದಾಗ ಅದು ಕೆಂಪು ಬಣ್ಣವನ್ನೆಲ್ಲ ಫಿಲ್ಟರ್ ಮಾಡಿ ನೀಲಿ ಬಣ್ಣವನ್ನು ಮಾತ್ರ ಅದು ತಮಗೆ ತೋರ್ಪಡಿಸುತ್ತೆ. ಈ ಕೆಂಪು ಬಣ್ಣ ಮತ್ತು ನೀಲಿ ಬಣ್ಣ ಎರಡನ್ನೂ ತೆಗೆದು ಹಾಗೆ ನೋಡಿದಾಗ ಅದು ನ್ಯಾಚುರಲ್ ಆಗಿರೋ ಚಿತ್ರ ಕಾಣುತ್ತೆ. ಇದರಲ್ಲಿ 3 ಬಣ್ಣದ ಚಿತ್ರಗಳು ಕಾಣುತ್ತೆ. ಕೆಂಪು ಬಣ್ಣದ್ದು, ನೀಲಿ ಬಣ್ಣದ್ದು ಮತ್ತು ನ್ಯಾಚುರಲ್ ಆಗಿರೋ ಚಿತ್ರ ಕಾಣುತ್ತೆ. ಈಗ 3D ಚಿತ್ರದಲ್ಲಿ ಹೀಗೆ ಬಸವಣ್ಣವರ ವಿಶ್ವಗುರು ಬಸವಣ್ಣವರ ಚಿತ್ರವನ್ನು ನೋಡ್ತಾ ಇದ್ದಾರೆ. ಈಗ ಇದು ನಾರ್ಮಲ್ ಆಗಿರೋ ಚಿತ್ರ. ಅದಾದಮೇಲೆ ಕೆಂಪು ಬಣ್ಣದ ಕನ್ನಡಕವನ್ನು ಹಾಕಿಕೊಂಡಾಗ ಎಲ್ಲ ನೀಲಿ ಬಣ್ಣದ ಕಲರೆಲ್ಲ ಫಿಲ್ಟರ್ ಆಗಿ ಕೆಂಪು ಬಣ್ಣದಲ್ಲಿ ಮಾತ್ರ ಅದು ಕಾಣುತ್ತೆ. ಇದು ಕೆಂಪು ಬಣ್ಣ ಚಿತ್ರ ನೋಡ್ತಾ ಇರ್ತಕ್ಕಂಥದ್ದು. ಇದಾದ ಮೇಲೆ ನೀಲಿ ಬಣ್ಣದ ಕನ್ನಡಕವನ್ನು ಹಾಕ್ಕೊಂಡಾಗ ಕೆಂಪು ಬಣ್ಣವು ಎಲ್ಲನೂ ಫಿಲ್ಟರ್ ಆಗಿ ನೀಲಿ ಬಣ್ಣದ ಚಿತ್ರಗಳು ಮಾತ್ರ ನಿಮಗೆ ಕಣ್ಣಿಗೆ ಕಾಣುತ್ತೆ. ಇಲ್ಲಿ 3 ಬಣ್ಣದಲ್ಲಿ ಚಿತ್ರವನ್ನು ಪ್ರಿಂಟ್ ಮಾಡಿರ್ತಾರೆ. ಒಂದು ನ್ಯಾಚುರಲ್ ಆಗಿರತಕ್ಕಂಥದ್ದು, ಒಂದು ಕೆಂಪು ಬಣ್ಣದ್ದು, ಒಂದು ನೀಲಿ ಬಣ್ಣದ್ದು 3 ಚಿತ್ರವನ್ನು ಇಲ್ಲಿ ಪ್ರಿಂಟ್ ಮಾಡ್ತಾರೆ. ಆಯಾ ಬಣ್ಣದ ಕನ್ನಡಕ ಹಾಕ್ಕೊಂಡಾಗ ಆಯಾ ಕಲರೆಲ್ಲ ಫಿಲ್ಟರ್ ಆಗಿ ಈಗ ನೋಡಿ 3 ಬಣ್ಣದ ಚಿತ್ರ ಕೂಡ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇರತಕ್ಕಂಥದ್ದು. ತುಂಬ ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಈ ಕಾನ್ಸೆಪ್ಟಿನಿಂದ ಹೊಸದಾಗಿ 3D ಚಿತ್ರವನ್ನು ಅವರು ತಯಾರು ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ನೋಡಿ ಕೆಂಪು ಬಣ್ಣದ ಚಿತ್ರದಲ್ಲಿ ಗ್ಲಾಸ್ ಹಾಕ್ಕೊಂಡಾಗ ಕೆಂಪು ಬಣ್ಣಗಳು ಮಾತ್ರ ನಿಮಗೆ ಕಣ್ಣಿಗೆ ಗೋಚರಿಸುತ್ತೆ ಚಿತ್ರದಲ್ಲಿ ಇರ್ತಕ್ಕಂಥದ್ದು. ನಾರ್ಮಲ್ ಆಗಿರ್ತಕ್ಕಂಥ ಮತ್ತು ನೀಲಿ ಬಣ್ಣದ ಚಿತ್ರಗಳು ಫಿಲ್ಟರ್ ಆಗುತ್ತೆ. ಈಗ ಕೆಂಪು ಬಣ್ಣದ ಗ್ಲಾಸನ್ನು ತೆಗೆದು ನೀಲಿ ಬಣ್ಣದ ಕನ್ನಡಕವನ್ನು ಹಾಕ್ಕೊಂಡಾಗ ಕೆಂಪು ಬಣ್ಣವೆಲ್ಲ ಫಿಲ್ಟರ್ ಆಗಿ ನೀಲಿ ಬಣ್ಣದ ಚಿತ್ರಗಳೆಲ್ಲ ಮಾತ್ರ ಕಾಣುತ್ತೆ. ನಾರ್ಮಲ್ ಆಗಿರೋ ಚಿತ್ರ ರೇಖೆಗಳು ಮಾತ್ರ ನಿಮಗೆ ಕಣ್ಣಿಗೆ ಕಾಣುತ್ತೆ. ಜೊತೆಗೆ ನೀಲಿ ಬಣ್ಣ ಚಿತ್ರಗಳು ಮಾತ್ರ ಕಾಣುತ್ತೆ. ಇಮ್ಕೆ 2 ಬಣ್ಣ ಚಿತ್ರಗಳು ಫಿಲ್ಟರ್ ಆಗಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇರ್ತಕ್ಕಂಥದ್ದು. ಈಗ ಕೆಂಪು ಬಣ್ಣ ಹಾಗೂ ನೀಲಿ ಬಣ್ಣ 2 ಕೂಡ ಕಾಣ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ರಾಗ. ಈಗ ಒರಿಜಿನಲ್ ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು ಸರ್? ನನ್ನ ಹೆಸರು ಅರಸಿ ಕುಮಾರ್ ಅಂತ. ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡೆಲರ್ ಅಂತೇಳಿ ಒಂದು ಪೋಸ್ಟ್ ಇತ್ತು, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈಗ ರಿಟೈರ್ ಆಗಿದ್ದೀನಿ. ರಿಟೈರ್ ಆದ್ಮೇಲೆ ಎಲ್ಲರೂ ಫೋಟೋಗ್ರಾಫಿ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಯಾಕೆ ಬೇರೆ ತರ ಮಾಡ್ಬೇಕಿತ್ತು ಅಂತೇಳಿ 3D ಫೋಟೋಗ್ರಫಿ ಮಾಡ್ತಾ ಇದ್ದೀನಿ. ಸೊ 3D ಫೋಟೋಗ್ರಫಿನ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ. ಅದು ಹೇಗಪ್ಪ ಮಾಡೋದು ಅಂದ್ರೆ
ಹೇಳಿ ಹೇಳಿ. ಹೇಗಪ್ಪ ಮಾಡೋದು ಅಂದ್ರೆ ಒಂದು ಕಣ್ಣಿಂದ ಒಂದು ದೃಷ್ಟಿ ನೋಡ್ತೀರಾ, ಮತ್ತೊಂದು ಕಣ್ಣಿಂದ ಇನ್ನೊಂದು ದೃಷ್ಟಿ ನೋಡ್ತೀರಾ. ಸೊ ಆ ಎರಡು ಫೋಟೋಗಳು ತಕೊಂಡು ಒಂದೇ ಇದ್ರ ಮೇಲೆ ಸೂಪರ್ ಇಂಪೋಸ್ ಮಾಡಿದ್ರೆ ನಿಮ್ಗೆ 3D ಕಾಣಿಸುತ್ತೆ. ಇದು ಕಲರ್ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಬ್ಲೂ ಕಲರು ಒಂದು ರೆಡ್ ಕಲರ್, ಇದು ಎರಡು ಕಲರ್ನು ಮಿಕ್ಸ್ ಮಾಡಿ ನೋಡಿದ್ರೆ ನಿಮ್ಗೆ ಒಂದೇ ಕಲರ್ ಕಾಣುತ್ತೆ. ಆವಾಗ 3 ಡೈಮೆನ್ಷನ್ ಆಗುತ್ತೆ. ಆಯ್ತು. ಈಗ ಒಂದು ರೆಡ್ ಕಲರ್ ಒಂದು ಡೈಮೆನ್ಷನ್, ಬ್ಲೂ ಕಲರ್ ಎರಡು ಬೇರೆ ಬೇರೆ, ಅದು ಎರಡು ನಾರ್ಮಲ್ ಆಗಿರುತ್ತೆ. 3 ಡೈಮೆನ್ಷನ್ ಮಾಡ್ತೀರಾ? ಅದನ್ನ ಎರಡು ಒಟ್ಟಿಗೆ ಸೂಪರ್ ಇಂಪೋಸ್ ಮಾಡಿದ್ರೆ ನಿಮಗೆ 3 ಲೇಯರ್ ಕಾಣಿಸುತ್ತೆ. ಈಗ ನೋಡಿ, ಅಲ್ಲಿ ಒಂದು ಬಸವಣ್ಣ ಇದ್ದಾರೆ, ಹಿಂದ್ಗಡೆ ಕರ್ನಾಟಕ ಮ್ಯಾಪ್ ಇದೆ, ಡಿಸ್ಟೆನ್ಸ್ ಗೊತ್ತಾಗುತ್ತೆ ನಿಮ್ಗೆ, ಅದರಿಂದ ಗ್ಲೋಬ್ ಇದೆ. ಸೊ 3 ಬೇರೆ ಬೇರೆ ಆಯಾಮದಲ್ಲಿ ಇದೆ. ಇದು 3D ಅಂತ ಹೇಳೋದು. ಒಂದು ಚಿತ್ರದಲ್ಲಿ ನೀವು ನಾರ್ಮಲ್ ಪಿಕ್ಚರ್, ನಾರ್ಮಲ್ ಪಿಕ್ಚರ್, ಒಂದು ಬ್ಲೂ, 3 ಒಂದೇ ಸರಿ ಪ್ರಿಂಟ್ ಮಾಡ್ತೀರಾ? ಹೌದು. ಪ್ರಿಂಟ್ ಮಾಡಿದಾಗ ಅದು 3D ಎಫೆಕ್ಟ್ ಕಾಣುತ್ತೆ. ಹೌದು. ಈಗ ತಾವು ಇದು ಫೋಟೋ ಮಾಡ್ತಿರೋ ಒಂದು ಈ ಫೋಟೋದು ಏನು ಅಂತಂದ್ರೆ ಒಂದು ಗ್ರೀನ್ ಫಿಲ್ಟರ್ ಅಲ್ಲಿ ಪ್ರಿಂಟ್ ಆಗಿದೆ, ಇನ್ನೊಂದು ರೆಡ್ ಫಿಲ್ಟರ್ ಅಲ್ಲಿ ಪ್ರಿಂಟ್ ಆಗಿದೆ. ಅದೇ ಹೇಳ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನೋಡಿ ಈಗ ರೆಡ್ ಫಿಲ್ಟರ್ ನೀವು ಹಾಕಿದ್ರೆ ಆ ರೆಡ್ ಅಲ್ಲಿ ಬ್ಲೂ ಎಲ್ಲ ಒಟ್ಟಾಗುತ್ತೆ, ನಿಮ್ಗೆ ಒಂದೇ ಒಂದು ಇಮೇಜ್ ಕಾಣುತ್ತೆ. ಅದನ್ನೇ ನೀವು ಮತ್ತೆ ಬ್ಲೂ ಫಿಲ್ಟರ್ಗೆ ಹಾಕಿದ್ರೆ ಇನ್ನೊಂದು ಇಮೇಜ್ ಕಾಣುತ್ತೆ. ಕಾಣಿಸ್ತಾ ಇದೆಯಾ? ಸ್ವಲ್ಪ ದೂರ ಬನ್ನಿ, ಫುಲ್ ಫಿಗರ್ ಬರುತ್ತೆ. ಈಗ ರೆಡ್ ಆಕ್ಷನ್, ಇದು ಬೇರೆ ಅದು ಬೇರೆ ಕಾಣಿಸುತ್ತೆ. ಎರಡು ಬೇರೆ ಪಿಕ್ಚರ್ ನೋಡಿ. ಈಗ ಇದರಲ್ಲಿ ಹೇಳಿ ಸರ್, ಈ ಇದರಲ್ಲಿ ರೆಡ್ ಅಂಡ್ ಬ್ಲೂ ಎರಡು ಮಿಕ್ಸ್ ಆಗಿದೆ. ಇಲ್ಲಿ ಮಾಡಿ 2 ಇಮೇಜ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಇದೊಂದು ಇಮೇಜ್ ಇದೆ, ಇದೊಂದು ಇಮೇಜ್ ಇದೆ. ನಮ್ ಕಣ್ಣು ಯಾವಾಗ್ಲೂ 6 ಸೆಂಟಿಮೀಟರ್ ಅಗಲ ಇರುತ್ತೆ ಎಲ್ಲರಿಗೂ ಕಾಮನ್ ಆಗಿ. ಆ 6 ಇಂಚಿನ ನೀವು ಬೇರೆ ಬೇರೆ ಪ್ರಿಂಟ್ ಮಾಡಿದ್ರೆ ಈ ತರ 3 ಡೈಮೆನ್ಷನ್ ಬರುತ್ತೆ. ಮೊದಲಾಗಿ ರೆಡ್ ಅಲ್ಲಿ ನೋಡ್ಬೇಕು ಸರ್. ಅದು ಇದು ಇಲ್ಲ, ಇದು 2 ಕಣ್ಣಿಂದ ನೋಡ್ಬೇಕು. ಇದು ಅದು ಮಾತ್ರ ಒಂದ್ ಕಣ್ಣಿಂದ ನೋಡ್ಬೇಕು. ಇದು 2 ಕಣ್ಣಿಂದ ನೋಡಿದ್ರೆ ಮಾತ್ರ ಕಾಣೋದು. ಆಮೇಲೆ 2 ಕಣ್ಣು ಇದ್ದವ್ರಿಗೆ ಮಾತ್ರ ಕಾಣೋದು. ಒಂದ್ ಕಣ್ಣು ಸರಿ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಕಾಣೋದಿಲ್ಲ. ಅದು ಒಂದು ಕಣ್ಣು, 2 ಕಣ್ಣಲ್ಲಿ ರೆಡ್ ಇರ್ಬೇಕು, ಬಲಗಡೆ ಬ್ಲೂ ನೋಡ್ಬೇಕು. ನಿಮ್ಗೆ ಒಂದೇ ಕಲರ್ ಕಾಣುತ್ತೆ, ಆವಾಗ 3 ಡೈಮೆನ್ಷನ್ ಬರುತ್ತೆ. ಸರಿ ಸರ್, ಸರಿ. ಈ 3D ಫಿಲಂ ಮಾಡ್ಬೇಕು, ಈ ತರ ಮಾಡ್ತಾರೆ ಎಲ್ಲರೂ 3D ಮಾಡ್ಬೇಕು ಅಂದ್ರೆ ಇದೆ. ಆದ್ರೆ ಈ 3D ಇದು ಪ್ರಾಬ್ಲಮ್ ಏನು ಅಂದ್ರೆ ಇದು ನೋಡಕ್ಕೆ ಇದು ಗ್ಲಾಸ್ ಬೇಕೇ ಬೇಕು. ಒಂದು ಹೊಸ ಕಾನ್ಸೆಪ್ಟ್ ತಾವು ಈಗ ಮಾಡಿದಿರಾ. ಈ ಒಂದು ಹೊಸ ಕಾನ್ಸೆಪ್ಟ್ ನಲ್ಲಿ ಚಿತ್ರವನ್ನ ಪ್ರಿಂಟ್ ಮಾಡಿ ಗ್ರೀಟಿಂಗ್ ಮಾಡ್ಬೋದು, ಫ್ಯಾಮಿಲಿ ಫೋಟೋ ಮಾಡ್ಬೋದು. ಆದ್ರೆ ಇದನ್ನೆಲ್ಲ ಇಲ್ಲಿ ಹಾಕೋ ಇದಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ನಮ್ಗೆ. ಬರೇ ಬಸವಣ್ಣನ್ ಮಾತ್ರ ಬೇಕು ಅಂತ ಅಂದ್ರು, ಅದಕ್ಕೆ ಮಾಡಿದೀನಿ. ನನ್ನ ಹತ್ರ ಎಲ್ಲಾ ಅನಿಮಲ್ಸ್, ಮನುಷ್ಯರದು, ಮೈಸೂರು ದಸರಾ ಫುಲ್ 3D ಇದೆ. ಅದನ್ನೇ ಎಲ್ಲಾದ್ರೂ ಒಂದ್ ಕಡೆ ತೋರ್ಸ್ಬೇಕು ಅಂತ ಇದೀನಿ. ಖಂಡಿತ ಮಾಡ್ತೀನಿ, ಮಾಡ್ತಾ ಇದ್ದೀನಿ. ಪ್ರದರ್ಶನ ಮಾಡಿ ಎಲ್ಲರೂ ಒಂದ್ ಕಡೆ ಕಲಾಮಂದಿರದಲ್ಲಿ ಸುಚಿತ್ರ ಆರ್ಟ್ ಗ್ಯಾಲರಿ ಇದೆ, ಅಲ್ಲೇ ಕೂಡ ಮಾಡ್ಬೋದು. ಬೇಕಾದ್ರೆ ಖಂಡಿತ ಮಾಡ್ತಾ ಇದ್ದೀನಿ. ಯಾವಾಗ ಮಾಡ್ಬೇಕು ಅಂತ ಈ ಮೋಸ್ಟ್ಲಿ ಏಪ್ರಿಲ್ ಅಲ್ಲಿ ನನ್ನ ಮಿತ್ರರು ಇವ್ರು ಇದ್ದಾರೆ, ರಾಮಪ್ರಸಾದ್ ಅವರು, ಅವ್ರು ಹೇಳಿದ್ದಾರೆ ಏಪ್ರಿಲ್ ಅಲ್ಲಿ ಮಾಡೋಣ ಅಂತ. ಏಪ್ರಿಲ್ ಅಲ್ಲಿ ಎಕ್ಸಿಬಿಷನ್ ಮಾಡ್ಬೇಕಾದ್ರೆ ನಮ್ಮ ಆತಿಥ್ಯದಲ್ಲಿ ತಿಳಿಸಿ ಖಂಡಿತ ಬಂದು ನಾವು ವಿಡಿಯೋ ಮಾಡಿ ಏನು ಚಿತ್ರ ಮಾಡಿದ್ರ ಎಲ್ಲವೂ ಕೂಡ ಯೂಟ್ಯೂಬ್ ಅಲ್ಲಿ ಪ್ರಸಾರ ಮಾಡಿ ಹಲವಾರು ಜನ ನೋಡೋದ ಅನುಕೂಲ ಮಾಡ್ಕೊಂಡು. ನೀವು ಯೂಟ್ಯೂಬ್ ಮಾಡಿದ್ರೆ ನಾನು ಅದನ್ನ ಹೇಗ್ ಮಾಡೋದು, ಕ್ಯಾಮೆರಾ ಹೇಗಿರುತ್ತೆ ಎಲ್ಲ ಡಿಸ್ಪ್ಲೇ ಮಾಡ್ತೀನಿ. ನೋಡ್ಬಿಟ್ಟು ಹಾಕಿ. ತಮ್ಗೊಂದು ಇಂಟರ್ವ್ಯೂ ಕೂಡ ಕೊಡ್ಬೇಕು. ಖಂಡಿತ ಖಂಡಿತ ಖಂಡಿತ. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್. ವೆಂಕಟೇಶ್ ಅಂತ ಸರ್, ನಾವು ತಲಕಾಡವರು. ಏನು ಹವ್ಯಾಸ, ಕೃಷಿ ಸರ್? ನಮ್ದು ಇದು ವೃತ್ತಿ ಬಂದು ಮೆಟಲ್ ಎಂಗ್ರೇವಿಂಗ್ ಅಂತ. ಇದು ಬ್ರಾಸ್ ಪ್ಲೇಟು ಮತ್ತೆ ಕಾಪರು, ಸಿಲ್ವರು, ಇದ್ರ ಮೇಲೆ ನಾವು ಚಿತ್ರಗಳನ್ನ ಮತ್ತೆ ಹೆಸರು ಬರೆಯೋದು, ಶೀಲ್ಡ್ಗಳು ಮಾಡ್ತೀವಿ, ಮೊಮೆಂಟುಗಳು ಮಾಡ್ತೀವಿ. ಈ ಥರ ಎಲ್ಲ ಕಲೆಯನ್ನು ನಾವು ತೋರಿಸ್ತೀವಿ ಸರ್. ಇದೆಲ್ಲ ನಾವು ಕೈಯಲ್ಲೇ ಬರ್ಕೊಂಡು ಪ್ಲೈನ್ ಶೀಟ್ ಮೇಲೆ ಈ ರೀತಿ ಕಲಾಕೃತಿಗಳನ್ನ ರಚಿಸ್ತೀವಿ. ಇದನ್ನ ರಚಿಸೋದು ಈ ಥರ ಸಣ್ಣ ಒಂದು ಚೀಸಲ್ಗಳಲ್ಲಿ. ಇದು
ಟೋಟಲಿ ನಾವು ಮಾಡ್ತಾ ಇರೋದು ಎಂಗ್ರೇವಿಂಗ್ ಕೈ ಕೆಲಸ ಈ ತರ ಸಣ್ಣ ಚೀರ್ಣಗಳಲ್ಲಿ ಈ ಪದಾರ್ಥದಲ್ಲಿ ನಾವು ಈ ತರ ನೋಡಿ ಈ ಫಿಶ್ ಮಾಡಿದ್ದೇನೆ ನೋಡಿ, ಇದು ಈ ರೀತಿ ಹೌದು ಈ ರೀತಿ ತೆಗಿತೀವಿ. ಇದು ಎಂಗ್ರೇವಿಂಗ್ ಅಂತ, ಇದು ತುಂಬಾ ಹಳೆ ಕೆಲಸ. ಇದು ನೋಡಿ ನನ್ನ ವಿಸಿಟಿಂಗ್ ಕಾರ್ಡು, ನಮ್ಮ ಅಡ್ರೆಸ್ಸು ಇದು ಎಲ್ಲ ಇಲ್ಲಿದೆ. ನಾನು ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಲ್ಲಿ 3 ವರ್ಷ ತರಬೇತಿಯನ್ನು ಪಡೆದಿದ್ದೇನೆ 80ರಿಂದ 83ನೇ ಇಸ್ವಿಯಲ್ಲಿ. ಸೊ ಈಗ ನಾನು ಸ್ವಂತ ಒಂದು ಇದೇ ವೃತ್ತಿಯನ್ನ ಮಾಡಿಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದೇನೆ. ಈ ಕೆಲಸದಲ್ಲಿ ಸಾಕಷ್ಟು ಜನ ಇದ್ರು, ಈಗ ಸದ್ಯಕ್ಕೆ ಮಾಡ್ತಾ ಇರೋದು ನಾನೊಬ್ಬನೇ. ಈ ತರ ಕಲಾಕೃತಿಗಳು ನಿಮ್ಗೆ ಸಾಮಾನ್ಯ ಎಲ್ಲೂ ನೋಡಿರಲ್ಲ. ಈ ಕಲಾಕೃತಿ ಬಂದು ನಾನು ಒಬ್ಬನೇ ಈಗ ಸದ್ಯ ಮಾಡ್ತಾ ಇರೋದು. ಮೈಸೂರಿನ ಈ ಎನ್ಲಿಗೆ ನೀವು ಈ ಕಲೆ ನೋಡಿದ್ರೆ ನಿಮ್ಗೆ ಮೈಸೂರದು ಮಾತ್ರ ನೆನಪು ಬರುತ್ತೆ, ಬೇರೆ ಕಡೆ ನನ್ನ ಗಮನಕ್ಕೆ ಬಂದಂಗೆ ಎಲ್ಲೂ ಮಾಡೋದಿಲ್ಲ. ಮೆಟಲ್ ಎಂಗ್ರೇವಿಂಗ್ ವರ್ಕ್ ಪ್ರಾಚೀನವಾಗಿರ್ತಕ್ಕಂಥ ಕಲೆ ಇದು. ಹೌದು, ಮಾಡತಕ್ಕಂಥ ವ್ಯಕ್ತಿಗಳು ಬಹಳ ಕಮ್ಮಿ ಇದ್ದಾರೆ ಈಗ. ಇಲ್ಲ, ಬೆರಳೆಣಿಸೋ ಅಷ್ಟು ಜನ ಇದೆ. ಅದ್ರಲ್ಲಿ ನಾನೊಬ್ಬ ಮುಂದುವರ್ಸ್ಕೊಂಡು ಹೋಗ್ತಾನೆ. ದೇವರ ಚಿತ್ರಗಳು ಮತ್ತು ಎಲ್ಲ ತರದ್ದು ಮಾಡ್ತೀವಿ. ಎಲ್ಲಾ ತರ ನೀವೇನೇ ಚಿತ್ರ ಕೊಟ್ರು ಅದನ್ನ ಮಾಡ್ತೀವಿ. ವ್ಯಕ್ತಿ ಚಿತ್ರಗಳನ್ನು ಮಾಡ್ತೀವಿ. ನಿಮ್ಮ ಇಲ್ಲಿ ನಮ್ಮ ಬಹುರೂಪಿನಲ್ಲಿ ತಾವು ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಒಂದು ಕಲೆಯನ್ನು ನೋಡಿ ಜನಗಳ ಪ್ರತಿಕ್ರಿಯೆ ಹೇಗಿದೆ ಸರ್? ಬಹಳ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಆಗಿದೆ. ನಾನು ಕಳೆದ 40 ವರ್ಷದಿಂದ ಈ ಕೆಲಸ ಮಾಡಿದ್ರು ಇದೇ ಮೊದಲನೇ ಬಾರಿ ನಾನು ಈ ಡೆಮೋ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೆ. ಸೊ ನನಗೆ ಈ ಕೆಲಸದ ಇಷ್ಟೊಂದು ಜನ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ನನಗೆ ಬಹಳ ಸಂತೋಷ ಆಗಿದೆ. ಕೆಲವು ಒಂದು 6ನೇ ತಾರೀಕಿಂದ ಇವತ್ತಿನವರೆಗೂ ಸಾಕಷ್ಟು ಇಲ್ಲಿ ಬಂದಿರುವಂತ ಅಫಿಷಿಯಲ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಸಣ್ಣ ಮಕ್ಕಳು ಬಹಳ ಸಂತೋಷವಾಗಿ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಬಹಳ ನನಗೆ ಖುಷಿ ಆಗಿದೆ. ಈ ಕೆಲಸದ ಬಗ್ಗೆ ನನಗೆ ಒಂದು ಗೌರವ, ಇವತ್ತು ಬಹಳ ಹೆಮ್ಮೆ ಪಡುವಂತ ವಿಷಯ. ಬಹಳ ಸಂತೋಷದ ತಾವು ಇಲ್ಲಿ ಬಹುರೂಪಿನಲ್ಲಿ ಕಾರ್ಯಕ್ರಮ ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದಿರಾ. ಕಲೆ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ, ಜನಗಳಿಗೆ ಮೆಚ್ಚುಗೆ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಿತ್ಯ ನೃತ್ಯವಾಗಿ ಮಾತಾಡೋಣ. ಧನ್ಯವಾದಗಳು. ನಮಸ್ಕಾರ ಸರ್. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಬಿದಿರಿನ ಪದಾರ್ಥಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಣ್ಣ ಬುಟ್ಟಿಗಳು, ಸಿಬ್ಬಲಿಗಳು, ಬೀಸಣಿಗೆ, ಆಟಿಕೆಗಳು, ಮರಗಳು, ಚೌರಿಗೆಗಳು ಎಲ್ಲವನ್ನು ಇಲ್ಲಿ ಬಿದಿರಿಂದಲೇ ಮಾಡಿ ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥದ್ದು. ಶಾಲಿನಿ ಅಂತ. ನನ್ನ ಹೆಸರು ಶಾಲಿನಿ. ಏನೇನು ಕರಕುಶಲ ಕಲೆಗಳನ್ನು ಮಾಡಿದ್ರಿ ಸರ್? ಇಲ್ಲಿ ಎಲ್ಲ ಬಳೆಗಳೆಲ್ಲ ಮಾಡಿದ್ರಿ? ಹಾ ಸರ್, ಎಲ್ಲ ಹೆಂಗ್ ಮಾಡಿದ್ರಿ ತಾವು? ಸರ್ ಈ ತರ ಮರದಲ್ಲಿ ಮಾಡ್ತೀವಿ ಸರ್ ಎಲ್ಲ. ಇದು ಆಲೆ ಮರ ಅಂತ, ಆಲದ ಮರ. ಮಿಷಿನ್ ಮಡಿಕೊಂಡಿದ್ದೀರಾ? ಹಾ ಸರ್, ಮಾಡ್ಕೊಂಡಿದೀವಿ. ಇದರಿಂದ ಬುಗ್ರಿ ಮಾಡ್ತೀವಿ. ಏನೇನ್ ಮಾಡ್ತೀರಿ ತಾವು ಇಲ್ಲಿ? ಬುಗ್ರಿ ಮಾಡ್ತೀವಿ ಸರ್. ಬಳೆಗಳು ಮಾಡ್ತೀರಾ? ಬಳೆಗಳು ಮಾಡ್ತಿದೀವಿ, ಬಳೆ ಮತ್ತೆ ಕಪ್ಪನ್ ಬಾಲ್ ಮಾಡ್ತೀವಿ, ಕಿಟ್ಕಿಟಿ ಮಾಡ್ತೀವಿ ಸರ್. ಕಿಟ್ಕಿಟಿ ಮಾಡ್ತೀವಿ. ಮತ್ತೆ ಇನ್ನೊಂದು ಇದು ಸರ್ ಮ್ಯಾಜಿಕ್ ಟಾಪ್, ಕೆಳಗಡೆ ಹಿಂಗ್ ಬಿಟ್ರೆ ಹಿಂಗ್ ಬರುತ್ತಲ್ಲ, ಟಾಪ್ ಮಾಡ್ತೀವಿ. ಮತ್ತೆ ಇದು ಮ್ಯೂಸಿಕ್ ಸೆಟ್ಟು, ಫ್ಲವರ್ ವಾಸ್ ಎಲ್ಲ ಮಾಡ್ತೀವಿ ಸರ್ ನಾವು. ಫ್ಲವರ್ ವಾಸ್ ಎಲ್ಲ ಮಾಡ್ತಿದೀವಿ. ಒಂದು NGO ಒಂದು ಇದೆ ಸರ್ ಚನ್ನಪಟ್ಟಣದಲ್ಲಿ, MSW ಅಂತ. ಹೌದು ಸರ್. ಎಲ್ಲ ಏನ್ ಸರ್? ಹೌದು ಸರ್, ಎಲ್ಲ ಚೆನ್ನಾಗಿ ವ್ಯಾಪಾರ. ಕೀ ಬೆಂಚ್ ಎಲ್ಲ ಮಾಡಿದೀವಿ ನೋಡಿ ಸರ್, ಎಲ್ಲ ಕೀ ಬೆಂಚ್ ನಾವೇ ಮಾಡಿದ್ವಿ. ಹಾ ಸರ್. ಹೌದು ಸರ್. ನೆಕ್ಲೆಸ್ ಎಲ್ಲ ಮಾಡ್ತೀವಿ ಮೇಡಮ್. ಅದು 80, ಇದು 70. ಹೌದು ಸರ್, ವ್ಯಾಪಾರ. ಹಾ ಸರ್, ಎಲ್ಲ ಮರ. ಚನ್ನಪಟ್ಟಣ ಸರ್. ತುಂಬಾ ಧನ್ಯವಾದಗಳು. ಚೆನ್ನಾಗಿ ವ್ಯಾಪಾರ ಆಗಲಿ. ಹೌದು ಸರ್, ಆಯ್ತು. ಥ್ಯಾಂಕ್ ಯು. ಈಗ ಚನ್ನಪಟ್ಟಣದ ಕಿನ್ನಾಳ ಕಲೆಯನ್ನು ತಾವು ಈಗ ನೋಡ್ತಾ ಇದ್ದೀರಾ. ಮರದ ಒಂದು ಹಲವಾರು ಕಲಾಕೃತಿಗಳನ್ನ. ನಮಸ್ಕಾರ. ಹಾ ನಮಸ್ತೆ ಸರ್. ನಮಸ್ತೆ ಸರ್. ನನ್ನ ಹೆಸರು ಮುರಳಿ ಚಿತ್ರಗಾರ್, ಕಿನ್ನಾಳ್. ಯಾವ ಬಂದಿದ್ದೀರಾ? ಕೊಪ್ಪ ಡಿಸ್ಟಿಕ್ ಕಿನ್ನಾಳ ರೀ. ಕಿನ್ನಾಳ. ಹಾ, ಕಿನ್ನಾಳ ಬಹಳ ಹೆಸರುವಾಸಿಯಾಗಿದೆ. ಏನಕ್ಕೆ ಗೊತ್ತಾ? ಇದು ನಮ್ಮ ಹಂಪೆ ವಿಜಯನಗರ ಕಾಲದಿಂದ ನಮ್ಮ ಯಜಮಾನ್ರು ಅಲ್ಲಿ
ಇದ್ರದ್ದನ ನಮ್ಗೆ ಹೆಸರುವಾಸಿ ಆತ್ರಿ. ಯಾರು ಯಜಮಾನ್ರು? ನಮ್ ತಂದೆಯವರು, ನಮ್ ತಾತ ಅವರು, ಅವ್ರದ್ದನೇ ಇದಾತು. ಅದೇ ಕಲೆ ಉಳ್ಸ್ಕೊಂಡ ಅವ್ರು ಬಂದ್ರು. ಕಲೆ ಅಂದ್ರೆ ಯಾವ ಕಲೆ? ಇದೇ ನಮ್ಮ ಕೈಗಾರಿಕೆ ಕೆಲಸ, ಗೊಂಬೆಗಳ ಕೆಲಸ, ಈ ತರ ಎಲ್ಲ. ಯಾವ್ದು ಮಾಡ್ತೀರಿ ಗೊಂಬೆಗಳನ್ನ? ಇದು ಪೈಕಿನ ಮರ ಅಂತ ಬರುತ್ತೆ. ಪೈಕಿನ ಮರದ ನಾವು ಮಾಡ್ತೀವಿ ಸರ್. ನಮ್ ಕಟ್ಟಿಗೆದು ಬಹಳ ಪ್ರಾಬ್ಲಮ್ ಸರ್. ಕಟ್ಟಿಗೆ ಸಿಗಲ್ಲ, ಬಹಳ ತೊಂದರೆ ಆಗ್ಬಿಟ್ಟಿದೆ. ಎಲ್ಲರಿಗೂ ಹೇಳ್ತೀವಿ, ಯಾರು ಅಂತಾರೆ, ಏನು ನಮ್ಗೆ ಸಹಕಾರ ಕೊಡಲ್ಲ. ಅದೊಂದು ಪ್ರಾಬ್ಲಮ್ ಸರ್. ಏನ್ ಸರ್ ಇಲ್ಲಿ ಏನೇನ್ ಮಾಡಿದಿರ್ತಾವ ಈಗ? ಈಗೆಲ್ಲ ನಾವು ನೋಡ್ರಿ ಬಸವಣ್ಣ, ಈ ಹಣ್ಣಿನ ತಟ್ಟೆ, ಏನ್ ಸರ್ ಇದು ಬಸವಣ್ಣ ಸರ್. ಇದೆಲ್ಲ ಈಗ ಲೇಟೆಸ್ಟ್ ಆಗಿ ಬಂದ ಸರ್. ಇದೆಲ್ಲ ಈಗ ಫಸ್ಟ್ ಓಡೇಜ್ಗೋಡ್ ಸರ್. ಇವೆಲ್ಲ ನಮ್ಮ ಯಜಮಾನ್ರ ಕಾಲದ ಬಂದ್ ಸರ್. ಇದು ಫಸ್ಟ್ ನಮ್ಮ ಯಜಮಾನ್ರು ಜಾಸ್ತಿ ಸರ್ ಇದೆಲ್ಲ. ಇದು ಮರದ ಸರ್, ಎಲ್ಲ ಉಡ್ಡೆ. ಏನ್ ಸರ್ ಆ ಪೈಕಿನ ಮರ ಅಂದಿಲ್ಲ ಸರ್? ಹೌದು ಸರ್, ಉಡ್ಡು. ಹೌದು ಸರ್. ಮಾಡಿ ತರತರಾವರಿ ಬಣ್ಣಗಳೆಲ್ಲ ಹಾಕ್ತೀರಾ? ಹೌದು ಸರ್. ಒಂದು ಬಸವಣ್ಣ ಜೊತೆಗೆ ಅದು ಜೋಡಿ 2000 ರೂಪಾಯಿ ಹೇಳ್ತೀವಿ ಸರ್. ಅಷ್ಟೊತ್ತು ಜಾಸ್ತಿ ಆಗುತ್ತೆ? ಹಾ, ಮರ ಅಲ್ಲ ಸರ್, ಎಲ್ಲ ಉಡ್ಡು. 2000 ಆಗುತ್ತೆ. ಚೂರು ಹೆಚ್ಚು ಕಮ್ಮಿ ತಗೊಂತಾ ಇರ್ತಾರೆ ಸರ್. ಪೂಜಾ ಸಾಮಗ್ರಿಗಳು ಅದೆಲ್ಲ 600 ಹಿಂಗೆಲ್ಲ ಕೊಡ್ತೀವಿ. ಹಾ, ಮರದ್ದೆ ಸರ್, ಮರದ್ದು. ಯಾವುದಿಲ್ಲ ಸರ್. ಗ್ರಾಮ ದೇವತೆ ಪೇಂಟಿಂಗ್ ಮುಖ್ಯ ಸರ್. ಗ್ರಾಮ ದೇವತೆ ಈ ದುರ್ಗಮ್ಮ, ದ್ಯಾಮಮ್ಮ, ಮಾರಮ್ಮ, ಕೆಂಚಮ್ಮ, ಅವೆಲ್ಲ ಪೇಂಟಿಂಗ್ ನಮ್ಮ ತಂದೆಯವರು ಇಂದ ಅದಕ್ಕೂ ಹೋಗ್ತೀವಿ ಸರ್. ಗ್ರಾಮಕ್ಕೂ ಹೋಗಿ ಬಣ್ಣ ಮಾಡ್ತೀವಿ. ಏನ್ರಿ ಇಂತೆಲ್ಲ ಗೋರ್ಮೆಂಟ್ನವ್ರು ನಮ್ಗೆ ಕರೆಸ್ತಾರ, ಅವ್ರು ಸಹಕಾರ ಕೊಡ್ತಾರೆ. ಗೌರವ ಕಲಾವಿದ ತಾವು ಭಾಗವಹಿಸಿದ್ರಲ್ಲ, ಹೆಂಗಿದೆ ಜನಗಳ ಪ್ರತಿಕ್ರಿಯೆ? ಹೆಂಗಿದೆ? ಚೆನ್ನಾಗಿದೆ ಸರ್, ಭಾರಿ ಖುಷಿ ಪಡ್ತಾರೆ. ನಮ್ಮ ಮೈಸೂರು ಜನ ಬಹಳ ಸೌಕರ್ಯ, ಭಾರಿ ಖುಷಿ ಪಡ್ತಾರೆ. ವ್ಯಾಪಾರ ಮಾಡ್ತಾರ? ಹಾ, ಮಾಡ್ತಾರೆ ಸರ್, ಭಾರಿ ಸಂತೋಷ ಪಡ್ತಾರೆ. ಸುಮಾರು ಸೇಲ್ ಆಗಿದೆ? ಹಾ, ಆಗಿದೆ ಸರ್, ಆಗಿದೆ. ಏನ್ ಸರ್, ನಾವಿಲ್ಲಿ 3ನೇ ಏಟ್ ಬಂದಿದ್ದು ಸರ್. ಹಾ, ಇಲ್ಲಿ ಆದ್ರೂ ಮೇಡಮ್ ನವರು ಭಾರಿ ಸಹಕಾರ ಕೊಟ್ರು. ಎಕ್ಸಿಬಿಷನ್ ಮಾಡ್ಕೊಂಡು ಸಾರ್ಥಕ ಆಯ್ತು? ಆಯ್ತು ಸರ್, ಭಾರಿ ಖುಷಿ ಆಯ್ತು ಸರ್. ವ್ಯಾಪಾರ ಮಾಡೋದು? ಹೌದು ಸರ್, ಎಲ್ಲ ಖುಷಿ ಆತ್ರಿ. ಊಟನು ಕೊಟ್ರು, ತಿಂಡಿ ಕೊಟ್ರು, ಟೀ ಕಾಫಿ ನಮ್ಗೆ ಇಲ್ಲ ಅನ್ನಂಗಿಲ್ಲ ಸರ್. ಭಾಳ ಚೆನ್ನಾಗಿ ನೋಡ್ಕೊಂಡ್ರು. ಏನ್ರಿ ಎಲ್ಲ ಧನ್ಯವಾದಗಳು. ಹ್ಮ್ ಸರ್, ಕಲೆಯನ್ನು ಪ್ರದರ್ಶನ ಮಾಡಿದಿರಾ, ವೀಕ್ಷಕರು ನೋಡಿ ಸಂತೋಷ ಪಟ್ಟಿದ್ದಾರೆ, ತಗೊಂಡು ಹೋಗಿದ್ದಾರೆ. ಇಲ್ಲಿ ನಿಮಗೆ ಕಲಾ ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ತರ ನಮ್ಗೆ ಕಾಯಂ ಅವಕಾಶ ಕೊಡ್ಲಿ ಅಂತ ನಾವು ಬೇಡಿಕೆ ಮಾಡ್ಕೊಡ್ತೇವೆ. ಒಳ್ಳೆ ಕಲೆಗೆ ಅವಕಾಶ ಮಾಡ್ಕೊಡ್ತಾರೆ. ನಮ್ಮ ಇದು ಜನಪದೋತ್ಸವದಲ್ಲಿ ಅವಕಾಶ ಮಾಡ್ಕೊಡ್ತಾರೆ. ಅದಕ್ಕೆ ಅನಂತ ನಮಸ್ಕಾರ ಸರ್, ಧನ್ಯವಾದ ಸರ್, ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಸರ್ ಅಭಿಷೇಕ್ ಅಂತ ಸರ್, ಮಂಡ್ಯದವರು. ಯಾವ ಊರಿಗೆ ಬಂದಿದ್ದೀರಾ? ಮಂಡ್ಯದಿಂದ ಬಂದಿದ್ದೀವಿ ಸರ್. ಗೌರೂಪಿ. ಏನು ಕಲಾ ಪ್ರದರ್ಶನ ಮಾಡ್ತಿರ್ತಾವು ಸರ್? ನಾವು ಇಲ್ಲಿ ಎಜುಕೇಶನ್ ಎಲ್ಲ ಕಲೆಯಲ್ಲಿ ಇಲ್ಲೇ ನಾವು ಎಜುಕೇಶನ್ ಮಾಡಿರೋದು. ಇವರು ರಂಗಾಯಣದವರು ಒಂದು ಅವಕಾಶ ಕೊಡ್ತವ್ರೆ. ಈ ಎಲ್ಲ ನಮ್ಮ ವಾರ್ಲಿ ಚಿತ್ರಕಲೆ ಅಂತ ಇದೆ, ಇಲ್ಲಿ ಮೇಲ್ಗಡೆ ಬೋರ್ಡ್ ನೋಡ್ಬೋದು ನೀವು. ಇದು ವಾರ್ಲಿ ಚಿತ್ರಕಲೆ ಆದಿಮಾನವರ ಚಿತ್ರಕಲೆಯಿಂದ, ಆದಿಮಾನವರ ಕಾಲದಿಂದ ಬಂದಂತ ಕಲೆ. ಇದನ್ನ ಜನಗಳಿಗೆ ಪರಿಚಯ ಮಾಡ್ಸೋಣ, ಹೇಗ್ ಮಾಡ್ತೀವಿ, ಯಾವ ತರ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂತೇಳಿ ಇಲ್ಲೊಂದು ಡ್ರಾಯಿಂಗ್ ಮಾಡಿ ತೋರ್ಸೋಣ ಅಂತ ನಮಗೆ ಕರ್ಸವ್ರೆ. ಅದ್ರ ಜೊತೆಗೆ ಮೈಸೂರಿನ ಪ್ಲೇಸ್ಗಳು, ನಿಸರ್ಗ ಚಿತ್ರ ಆಗ್ಬೋದು, ಎಲ್ಲ ಪ್ರಕೃತಿಲಿ ನೇಚರ್ ಆಗ್ಬೋದು, ಎಲ್ಲ ಪ್ರತಿಯೊಂದು ಡ್ರಾಯಿಂಗ್ ಮಾಡಿದ್ದೀವಿ. ಜನಗಳಿಗೆ ನೋಡ್ಲಿ, ಶೋ ಆದಂಗೆ ಆಗ್ಲಿ, ಒಂದು ಪ್ರದರ್ಶನ ಆಗ್ಲಿ ಅಂತೇಳಿ. ಸರ್, ಇದೊಂದು ಹಾಬಿಗೋಸ್ಕರ ಮಾಡ್ತಾ ಇದೀವಿ ಅಷ್ಟೇ. ಇದು ಒಂದು ಚಾಕ್ ಪೀಸ್ ಅಲ್ಲಿ ನಮ್ಗೆ ಯಾರಿಗಾರು ಇಷ್ಟ ಆದವ್ರದ್ದು, ಒಂದು ಪ್ರೀತಿ ಪಾತ್ರದವ್ರದ್ದು ಹೆಸರು ಬರೆದು ಒಂದು ಸ್ಮಾಲ್ ಆಗಿ ಒಂದು ಗಿಫ್ಟ್ ಕೊಡೋ ತರ ಇದು ನಿಮ್ಗೆ ರೆಡಿ ಈ ತರ ಬರುತ್ತೆ. ಎಲ್ಲ ನಮ್ಮ ಸ್ನೇಹಿತರಿಗೆ, ನಮ್ಮ ಸರುಗಳಿಗೆ ಯಾರಿಗಾದ್ರೂ ಇಲ್ಲಿ ಅವರು ನೇಮ್ ಕಾರ್ವಿಂಗ್ ಮಾಡ್ಕೊಡ್ತೀವಿ ಸರ್. ಒಳಗಡೆ ಅವ್ರದ್ದು ಏನಾದ್ರು ಏನ್ ನೇಮ್ ಹೇಳ್ತಾರೆ ಅದನ್ನ ಕಾರ್ವಿಂಗ್ ಮಾಡ್ಕೊಡ್ತೀವಿ. ಚಾಕ್ ಪೀಸ್ ಅಲ್ಲಿ ಬೇರೆ ಬೇರೆ ತರ ಎಲ್ಲ ಏನಾದ್ರು ಸಣ್ಣದಾಗಿ ಏನಾದ್ರು ಇಮೇಜ್ ಡ್ರಾಯಿಂಗ್ ಎಲ್ಲ ಮಾಡ್ಬೋದು, ಮೈನ್ಯೂಟ್ ವರ್ಕ್ ಎಲ್ಲ ಮಾಡ್ಬೋದು. ಟೈಮ್ ಹಿಡಿತಿದೆ. ಇನ್ನು ಬೇರೆ ಬೇರೆ ತರ ಎಲ್ಲ ವರ್ಕ್ ಮಾಡ್ತೀವಿ. ಇದು ಒಂದು ಸೋರೆಬುಡೆ ಅಂತ ಬರುತ್ತೆ, ಸೋರೆಕಾಯಿ ಅಂತ. ಇದ್ರ ಮೇಲೆ ಒಂದು ಡ್ರಾಯಿಂಗ್ ಮಾಡಿ ಮಡಿಕೊಂಡ್ರೆ ನಿಮ್ಗೆ ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಮನೇಲಿ ಒಂದು ಶೋಕೇಸ್ ಆಗೋ ತರ ಮಡಿಕೋಬಹುದು, ಶೋ ತರ ಈ ತರ ಎಲ್ಲ ಬರುತ್ತೆ ಸರ್ ಡ್ರಾಯಿಂಗ್ ಎಲ್ಲ.
ನಮ್ ಕೋರ್ಸ್ ಮೈಸೂರು ಶ್ರೀ ಗಣನಿಕೇತನ ಸ್ಕೂಲ್ ಆಫ್ ಆರ್ಟ್ ಅಂತ ಇದೆ ವಿಜಯನಗರದಲ್ಲಿ. ಅಲ್ಲಿ 5 ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀವಿ. 2016 ಕಂಪ್ಲೀಟ್ ಆಯ್ತು. ಅದಾದ ನಂತರ ಮಾಸ್ಟರ್ ಡಿಗ್ರಿನ ಜಯಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ ಕಾವದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದೆ 2 ವರ್ಷ. ಅದು ಕಂಪ್ಲೀಟ್ ಆದ್ಮೇಲೆ ಫ್ರೀಲಾನ್ಸ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಮಾಮೂಲಿ ಗೌರ್ಮೆಂಟ್ ಟೀಚರ್ಗೆ ನಾವು ಕಾಲ್ಫಾರ್ ಮಾಡಿದಾಗ ಅಪ್ಲಿಕೇಶನ್ ಹಾಕೊಂಡು ಅದ್ರ ಜೊತೆಗೆ ನಮ್ಮ ಓನ್ ವರ್ಕ್ಗಳೆಲ್ಲ ಮಾಡ್ತಾ ಇದೀವಿ. ಶೈವ ಚಿತ್ರ, ನಮ್ಮ ಆರ್ಡರ್ ವರ್ಕ್ಗಳು, ಪೋರ್ಟ್ರೇಟು, ಪೆನ್ಸಿಲ್ ಡ್ರಾಯಿಂಗು, ವಾಲ್ ಪೇಂಟಿಂಗು, ಕಂಪ್ನಿಲಿ ವಾಲ್ ಡ್ರಾಯಿಂಗ್ಗಳು ಇವೆಲ್ಲ ಮಾಡ್ತಾ ಇದೀವಿ ಸರ್. ಇದೆಲ್ಲ ನಮ್ದು, ನಮ್ಮ ಸ್ನೇಹಿತರದು ಎಲ್ಲರದು ಇದೆ ಸರ್. ಎಲ್ಲರದು ಗ್ರೂಪ್ ಅಲ್ಲಿ ಎಲ್ಲ ಲ್ಯಾಂಡ್ಸ್ಕೇಪ್ ಎಲ್ಲ ನಮ್ಮ ಇಲ್ಲೇ ಸುತ್ತಮುತ್ತ ಪ್ಲೇಸ್ಗಳು. ಮೈಸೂರು ನೋಡ್ಬೋದು, ನೀವು ಮಂಡ್ಯದವ್ ನೋಡ್ಬೋದು, ಶ್ರೀರಂಗಪಟ್ಟಣ ನೋಡ್ಬೋದು, ನೇಚರ್ ನೋಡ್ಬೋದು. ಹಂಪಿಗೆ ಒಂದ್ಸಲ ಕ್ಯಾಂಪ್ ಹೋಗಿದ್ದು, ಅಲ್ಲೊಂದು ಕ್ಯಾಂಪ್ ಮಾಡಿದ್ದು. ಅದ್ರದ್ದೆಲ್ಲ ಸ್ಪಾಟ್ ವರ್ಕ್ಗಳೆಲ್ಲ ಇದೆ. ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಗಳಿದೆ, ಫ್ಲವರ್ ಡ್ರಾಯಿಂಗ್ ಇದೆ, ನಮ್ ಕ್ರಿಯೇಟಿವ್ ಪೇಂಟಿಂಗ್ ಇದೆ. ಇವೆಲ್ಲ ಕಲೆಗಳೆಲ್ಲ ಇದೆಲ್ಲ ಮಾಡಿದ್ರೆ ಗೊತ್ತಾಯ್ತು. ಹಾ ಸರ್, ಮಾಸ್ಟರ್ ಆಫ್ ವರ್ಕ್ ಮಾಡ್ಬೇಕು ನೀವು. ಹೌದು ಸರ್, ಹೌದು. ಮಾಸ್ಟರ್ ಅಂದ್ರೆ ತುಂಬಾ ಡೀಪ್ ವರ್ಕ್, ಪ್ರತಿಭಾಪೂರ್ಣವಾಗಿರ್ತಕ್ಕಂಥ ಹೌದು ಸರ್, ಒಂದು ಸಬ್ಜೆಕ್ಟ್ ಮೇಲೆ ನೀವು ವರ್ಕ್ ಮಾಡಬೇಕು. ಸರಿ ಸರಿ ಸರ್. ಇದು ಮೈಸೂರು ಪ್ಯಾಲೇಸ್ ಫ್ರಂಟ್ ಗೇಟ್ ಯಾವ್ದು ಹಿಂಗ್ ಮಾಡಿರೋದು? ಇದು ಸರ್, ಅದು ಫೋಟೋಗ್ರಫಿ ನಮ್ ಸರ್ದು. ಅವರೇ ಓನ್ ಫೋಟೋಗ್ರಫಿ ಮಾಡ್ತಾರೆ. ಪ್ರೊಫೆಷನ್ ಫೋಟೋಗ್ರಫಿ ಪ್ರೊಫೆಷನ್ ಫೋಟೋಗ್ರಾಫರ್ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಇನ್ನು ಚೆನ್ನಾಗಿ, ಯಾಕಂದ್ರೆ ನೀವು ಹಾ ಸರ್, ಮಾಸ್ಟರ್ ಡಿಗ್ರಿ ಕೋರ್ಸ್ ಮಾಡಿದ್ದೀರಾ ನೀವು. ಹೌದೌದು ಸರ್, ಆದ್ರೂ ಕೂಡ ನಿಮ್ ಕಲೆನಲ್ಲಿ ಹಾ ಸರ್, ಮಾಸ್ಟರ್ ಡಿಗ್ರಿಗೆ ಏನು ಕ್ವಾಲಿಟಿ ಇರ್ಬೇಕು, ಕ್ವಾಲಿಟಿ ಕಾಣ್ತಾ ಇಲ್ಲ ಅದು. ಅದನ್ನ ನೀವು ಚೆನ್ನಾಗಿ ವರ್ಕ್ ಮಾಡಿ ರೂಢಿ ಮಾಡ್ಕೋಬೇಕು. ಆಯ್ತು ಸರ್, ಆಯ್ತು. ಸುಮಾರು ಒಂದು 40 ವರ್ಷದಿಂದ ಕಲಾವಿದರ ಪೇಂಟಿಂಗ್ ಗಳನ್ನ ನೋಡಿ ಜಗಮೋಹನ್ ಪ್ಯಾಲೇಸ್ಗೆ ಹೋಗಿ ಅಲ್ಲಿ ಹೋಗಿ ಪೇಂಟಿಂಗ್ ಮಾಡ್ತಕ್ಕಂಥದ್ದೆಲ್ಲ ಸ್ಟಡಿ ಮಾಡಿ ನೀವು ಆ ತರದ್ದು ವರ್ಕ್ ಗಳನ್ನ ಮಾಡ್ಬೇಕು. ಇವೆಲ್ಲ ಸಾಮಾನ್ಯವಾಗಿ ಮಾಡಿದ್ರೆ ಸರಿ ಏನಿಲ್ಲ, ಇವೆಲ್ಲ ಸಾಮಾನ್ಯ ಆಗೋಯ್ತು. ಸ್ಪೆಷಲ್ ಈಗ ಡಾಕ್ಟರ್ ಅಂದ್ರೆ MBBS ಅಂದ್ರೆ ಮಾಮೂಲಿ MBBS ಅಷ್ಟೇ. ಅವನು ಏನಕ್ಕೆ ಬೆಲ್ಲ ಸ್ಪೆಷಲೈಸೇಷನ್ ಮಾಡ್ತಾರೆ, ಡೆಂಟಲ್ ಮಾಡ್ತಾರೆ, ಮೂಳೆ ಮಾಡ್ತಾರೆ, ಹಾರ್ಟ್ ಮಾಡ್ತಾರೆ, ಕಿವಿ ಮಾಡ್ತಾರೆ. ಅದನ್ನು ಸ್ಪೆಷಲೈಸೇಷನ್ ಮಾಡಿ ಆ ಸಬ್ಜೆಕ್ಟ್ ನೀವು ಸ್ಪೆಷಲೈಸೇಷನ್ ಕೋರ್ಸ್ ವರ್ಕ್ ಮಾಡಿದೆ ಅಂತ ಚೆನ್ನಾಗಿ ಬೆಲೆ ಸಿಗುತ್ತೆ. ಸರಿ ಸರಿ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಧನ್ಯವಾದ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಸುದರ್ಶನ್ ಅಂತ. ಯಾವ ಊರಿಗೆ ಬಂದಿದ್ದೀರಾ? ಸರ್ ಮಂಡ್ಯದಿಂದ ಅರೆಚಕ್ನಹಳ್ಳಿ ಗ್ರಾಮ ಸರ್. ಇದೇನು ನಿಮ್ಮ ಕಲೆಗಳು ಇದು? ಸರ್ ಎಲ್ಲ ಜಾನಪದ ವಾದ್ಯಗಳು. ಜನಪದ ವಾದ್ಯಗಳು, ಚರ್ಮ ವಾದ್ಯಗಳು ಸರ್. ಇದನ್ನ ಏನಕ್ಕೆ ಉಪಯೋಗಿಸ್ತೀರಲ್ಲ ನೀವೇ? ಸರ್ ಎಲ್ಲಾನು ಫಂಕ್ಷನ್ಗೆ, ಹಬ್ಬ ಹರಿದಿನಕ್ಕೆ ಉಪಯೋಗಿಸ್ತಿದ್ರು ಸರ್. ಇದೆಲ್ಲ ನೀವೇ ತಯಾರು ಮಾಡ್ತೀರಾ? ಎಲ್ಲಾನು ನಾವೇ ಕೈಯಾರೆ ತಯಾರು ಮಾಡ್ತೀವಿ ಸರ್. ಹೆಂಗ್ ತಯಾರು ಮಾಡ್ತೀರಿ? ಚರ್ಮ ಹೆಂಗ್ ಹದ ಮಾಡ್ತೀರಿ? ಚರ್ಮನ ಫಸ್ಟ್ ಬಿಗಿತೀವಿ ಸರ್. ಯಾವ ಪ್ರಾಣಿಗಳದ್ದು? ಮೇಕೆ ಚರ್ಮ, ಮತ್ತೆ ದನ ಚರ್ಮ, ಎಮ್ಮೆ ಚರ್ಮ ಇದೆ ಸರ್. ಹದ ಮಾಡಿ ಟೊಮೆಟೊಗಳಾಗ್ಲಿ, ಹಣ್ಣುಗಳಾಗ್ಲಿ, ಹೌದು ಸರ್, ಪಂಜರಗಳಾಗ್ಲಿ ಎಲ್ಲ ಮಾಡ್ತೀವಿ. ಎಲ್ಲಾನು ಮಾಡ್ತೀವಿ ಸರ್. ಅದನ್ನ ಕೂದಲು ತೆಗೆದು ಅದನ್ನ ಹದ ಮಾಡ್ಕೊಂಡು ಅದನ್ನ ಹಾಕ್ತೀವಿ ಸರ್. ಒಂದು ಒಳ್ಳೆ ವಾದ್ಯ ಒಂದು ಬಾರಿಸ್ತೀವಿ ನಮ್ಗೆ. ಹೌದು ಸರ್.
ಚರ್ಮವಾದ್ಯಗಳು ನಿಮ್ಗೆ ಮಾಡ್ತಾ ಇದ್ದೀರಲ್ಲ, ಇದು ಹೌದು ಸರ್. ನಿಮ್ಮ ಕುಲಕ ಸ್ತೂಪನ ಹೆಂಗೆ ಇದು? ಹೌದು ಸರ್, ನಮ್ಮ ಪುರಾತನ ಕಾಲದಿಂದ ನಮ್ಮ ತಾತ ಅವರು ನಮ್ಮ ಅಪ್ಪ ಅವರೆಲ್ಲ ಮಾಡ್ಕೊಂಡು ಬರ್ತಿದ್ರು. ಈಗ ನಾವು ನಮ್ಮ ಗುರುಗಳು ಮಾಡ್ತಾ ಇದಾರೆ ಸರ್. ನಮ್ಮ ಗುರುಗಳು ಇದ್ದಾರೆ, ಸುಂದರೇಶ್ ಸಿ ಅಂತ ಜನಪದ ಕಲಾವಿದರು ಮತ್ತೆ ಸಂಶೋಧಕರು PhD ಮಾಡ್ತಾ ಇದಾರೆ ಸರ್. ಅವರ ಗುರುಗಳು ನಾವು ಕಲ್ತೀವಿ ಸರ್. ನಿಮ್ ತಂದೆ ಅವ್ರಿಗೆ ಕೆಲಸ ಮಾಡ್ತಿದ್ರಾ? ನಮ್ಮ ತಂದೆ ಅವರು ಇದಕ್ಕೆ ಅಲ್ಪ ಸ್ವಲ್ಪ ಮಾಡ್ತಾ ಇದ್ರು ಸರ್, ಬಟ್ ನಮ್ಮ ಗುರುಗಳು ಮಾಡ್ತಾ ಇದ್ರು ಸರ್. ಗುರುಗಳಿಂದ ನಾನು ಇನ್ಸ್ಪೈರ್ ಆಗಿ. ಅವ್ರ ಮಗ ನೀವು? ಹೌದು ಸರ್, ನೀವು ನಮ್ಮ ಗುರುಗಳು ಸರ್. ನಮ್ಮ ಗುರುಗಳಿಂದ ಕಲಿತು ನಮ್ಮ ಗುರುಗಳು ಮಾಡ್ತಾರೆ ಸರ್. ಸುಂದರೇಶ್ ಸಿ ಅಂತ ಸರ್, ಜನಪದ ಕಲಾವಿದರು ಮತ್ತೆ ಸಂಶೋಧಕರು PhD ಮಾಡ್ತಾ ಇದಾರೆ ಜನಪದ ಚರ್ಮವಾದ್ಯ ಬಗ್ಗೆ. ಅವರಿಂದ ನೀವು ಕಲ್ತ್ಕೊಂಡು ಇದನ್ನ ಮಾಡಿದಿರಾ? ಹೌದು ಸರ್. ಮದುವೆ ಆಗಿದೆ ನಿಮ್ಗೆ? ಸರ್ ಇಲ್ಲ ಸರ್, ಆಗಿಲ್ಲ. ಎಷ್ಟು ವಯಸ್ಸಿಂದ ಈಗ? ಸರ್ ನಮ್ಗೆ 21. ಆಯ್ತು. ಯಾವ್ದಾರ ಒಂದು ಕುಲಕ ಸ್ತೂಪ ಮಾಡಿದಾಗ ಸರ್ ಏನಾರ ಒಂದು ಗುರಿ ಇರುತ್ತೆ. ಹೌದು. ನಿಮ್ಗೆ ಏನಿದೆ ಗುರಿ? ಈ ಚರ್ಮವಾದ್ಯಗಳು ಮಾಡ್ತಾ ಇರೋದ್ರಿಂದ ನಿಮ್ಮ ಗುರಿ ಏನಿದೆ? ಚರ್ಮವಾದ್ಯ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ಇದನ್ನ ತಂದು ಕೊಡ್ಬೇಕು, ತಿಳಿಸ್ಬೇಕು, ಮತ್ತೆ ಪ್ರಪಂಚಕ್ಕೆ ಈ ತರ ಚರ್ಮವಾದ್ಯಗಳು ಇದೆ ಅಂತ ತೋರಿಸ್ಬೇಕು ಸರ್. ಆಯ್ತು. ಇದಕ್ಕೆ ಫೈನಾನ್ಷಿಯಲ್ ಆಗಿ, ಆರ್ಥಿಕವಾಗಿ ಅನುಕೂಲ ಸಿಗುತ್ತೆ ಇದರಿಂದ? ಖಂಡಿತ ಸರ್. ಹೌದು ಸರ್, ಯಾವ್ದಾರ ಜಾತ್ರೆ ಹಬ್ಬ ಹರಿದಿನಗಳಿಗೆಲ್ಲ ಫಂಕ್ಷನ್ಗಳೆಲ್ಲ ಹೋಗ್ತೀವಿ ಸರ್. ಅಲ್ಲಿ ಆಯ್ತು. ಮತ್ತೆ ಚರ್ಮವಾದ್ಯ ನಾವೇ ರೆಡಿ ಮಾಡಿ ಮಾರಾಟ ಮಾಡೋದ್ರಿಂದ ಅಲ್ಲಿ ಆರ್ಥಿಕವಾಗಿ ಸಿಗುತ್ತೆ ಸರ್. ಈ ಟೊಮೊಟೊಗೆ ಏನ್ ಆಗುತ್ತೆ ರೇಟು? ಸರ್ ಇದಕ್ಕೆ 3,500 4,000 ಆಗುತ್ತೆ ಸರ್. 3,000 ರೂಪಾಯಿ ಆಗುತ್ತೆ ಸರ್. 3,000 ರೂಪಾಯಿ ಮಾಡಿದ್ರೆ ಗಿಟ್ಟುತ್ತೆ ನಿಮ್ಗೆ ಏನಾದ್ರು? ಗಿಟ್ಟುತ್ತೆ ಸರ್, ಅಲ್ಪ ಸ್ವಲ್ಪ. ಈ ಡ್ರಮ್ಗಳು ಏನ್ ರೇಟ್ ಇವೆಲ್ಲ? ಸರ್ ಇದು ಬಂದು 16,000 ಸರ್. ಜೋಡಿ ನಗರಿ ಮಂಡ್ಯ ಶೈಲಿ ಸರ್ ಇದು. ಅದು ದೊಡ್ಡ ಡ್ರಮ್ ಯಾವ್ದು ಸರ್? ಇದು ಬೆಳ್ಳಿ ಅಂತಾರೆ ಸರ್ ಇದನ್ನ. ಇದು ಬಂದ್ಬಿಟ್ಟು 12,000 ಸಿಗುತ್ತೆ ಸರ್. ಹಾ ಸರ್. ಮತ್ತೆ ಇದು ಕುಡುಮು ಅಂತಾರೆ ಸರ್. ಕುಡುಮು ಮತ್ತೆ ಇದು ಟಮಟೆ ಮತ್ತೆ ಅದು ಎಮ್ನಗರಿ ದೊಡ್ಡದು ಸರ್. ಹಾ ಸರ್. ಸರ್ ಇದು ದಮಡಿ ಅಂತಾರೆ ಸರ್, ಊರ ಚರ್ಮದಿಂದ ಮಾಡ್ತಾರೆ. ಸರಿ ಸರಿ. ಹಾ ಸರ್. ಮತ್ತೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನಿಮಗೆ? ವ್ಯಾಪಾರ ಆಗುತ್ತೆ ಸರ್. ಜೀವನಕ್ಕೆ ಕೈ ಹಿಡಿತಾ ಇದೆ? ಹೌದು, ಖಂಡಿತ ಸರ್, ಕೈ ಹಿಡಿಯುತ್ತೆ. ಮಂಡ್ಯದಿಂದ ಬಂದಿದೆ? ಮಂಡ್ಯದಿಂದ ಬಂದಿದ್ದೀವಿ ಸರ್. ಧನ್ಯವಾದಗಳು ನಿಮ್ಗೆ. ಚರ್ಮವಾದ್ಯ ನಿಮ್ಗೆ ಚೆನ್ನಾಗಿ ಅನುಕೂಲ ಆಗ್ಲಿ, ಜೀವನಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಹುರೂಪಿನಲ್ಲಿ ಒಂದು ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಆದಿತ್ಯಲಕ್ಕೆ ಸ್ಟುಡಿಯೋ ಚಾನಲ್ ಪರವಾಗಿ ನಿಮಗೆ ಧನ್ಯವಾದಗಳು ಮತ್ತು ಚೆನ್ನಾಗಿ ಅಭಿವೃದ್ಧಿ ಹೊಂದಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ಕಾರ. ಸರ್, ನನ್ನ ಹೆಸರು H.V. ಮುರಳೀಧರ ಅಂತ ಹೇಳಿ. ನಾನು ನಿವೃತ್ತ ಮುಖ್ಯ ಶಿಕ್ಷಕ. ಇಲ್ಲಿ ಬಹುರೂಪಿನಲ್ಲಿ ತಾವೊಂದು ಕಲಾ ಪ್ರದರ್ಶನ ಮಾಡ್ತಿದ್ರ. ಏನು ಕಲಾ ಪ್ರದರ್ಶನ ಮಾಡ್ತಾ ಇದ್ದೀರಾ ತಾವು? ಸರ್ ಇದು ಓರಿಗಾಮಿ ಅಂತ. ಅದು ಓರಿಗಾಮಿ ಜಪಾನ್ ವರ್ಡ್. ಓರಿ ಟು ಫೋಲ್ಡ್ ಗಾಮಿ ಪೇಪರ್. ದ ಆರ್ಟ್ ಆಫ್ ಪೇಪರ್ ಫೋಲ್ಡಿಂಗ್ ಇಸ್ ಓರಿಗಾಮಿ ಸರ್. ಕಾಗದಗಳನ್ನ ಮಡಿಸುವುದರ ಮೂಲಕ ಆಕೃತಿಗಳನ್ನು ತಯಾರು ಮಾಡೋದು. ಏನೇನ್ ಮಾಡಿದ್ರೆ ಪರಿಚಯ ಮಾಡ್ಕೊಡ್ತೀರಾ? ಸುಮಾರು ಪ್ರಾಣಿಗಳು ಪಕ್ಷಿಗಳೆಲ್ಲ ಮಾಡಿದೀವಿ ಸರ್. ನಿಮ್ಗೆಲ್ಲ ಕಾಣುತ್ತೆ ಇಲ್ಲ, ಹಾಕಿರ್ತಕ್ಕಂಥದ್ದೆಲ್ಲ ಹಾಕಿದೀವಿ. ಇಲ್ಲಿ ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ಏನ್ ಬೇಕೋ ಬಂದು ಕೇಳ್ತಾರೋ ಅದನ್ನ ಮಾತ್ರ ಇಲ್ಲಿ ನಾವು ಮಾಡ್ಕೊಡ್ತಾ ಇದೀವಿ. ಈಗ ನಿಮ್ಮೆದುರಿಗೆ ನಾನು ಒಂದು ಚಿಟ್ಟೆ ಮತ್ತು ಒಂದು ಪಕ್ಷಿಯನ್ನ ಕತ್ತರಿಸ್ತೀನಿ ಸರ್. ಬಟರ್ಫ್ಲೈ ಇದು ಆಕ್ಷನ್ ಓರಿಗಮಿ ಅಂತ. ಇದು ಆಕ್ಷನ್ ಮಾಡುತ್ತೆ ಬಟರ್ಫ್ಲೈ. ಇದೇ ಶೇಪ್ ಅನ್ನ ಇಟ್ಕೊಂಡು ನಾವು ಬೋಲ್ಡ್ ಮಾಡೋದು ಹೇಗೆ ಅಂತ ಮುಂದ್ಗಡೆ ಕತ್ತರಿಸಿ ಈಗ ಬ್ಯಾಕ್ ಅಲ್ಲಿ ಕತ್ತರಿಸ್ತೀವಿ. ಬರ್ಡ್ ಈ ತರಹ ಸುಮಾರಷ್ಟು ಚಿತ್ರಗಳನ್ನು ಮಾಡ್ತೀವಿ. ಜೊತೆಗೆ ಓರಿಗಾಮಿ ಪನ್ ಜೊತೆಗೆ ಮ್ಯಾಥಮೆಟಿಕ್ಸ್ ಕೂಡ, ಜಾಮಿಟ್ರಿ ಎಲ್ಲ ಮಾದರಿಗಳನ್ನ 2D and 3D ಮಾದರಿಗಳನ್ನ ಕಾಗದದಲ್ಲೇ ಮಡಿಸಿ ಮಾಡ್ತೀವಿ. ಇದೆಲ್ಲ B.Ed ಕಾಲೇಜು, D.Ed ಕಾಲೇಜು, ಟೀಚರ್ಸ್ ಟ್ರೈನಿಂಗ್ ಕೊಡಕ್ಕೆಲ್ಲ ಹೋಗ್ತೀವಿ ನಾವು.
ಇದ್ರ ಟೀಚಿಂಗ್ ಗೈಡ್ ಕೂಡ ಮಾಡ್ಕೋಬಹುದು. TLM ಗಳು ಕೂಡ ಆಗುತ್ತೆ ಸರ್. TLM ಇದು ಮಾಡ್ಕೋಬಹುದು. ಜಾಮಿಟ್ರಿ ಇದು ಕೂಡ ಈಗ ಒಂದು ಬರ್ಡ್. ಹೌದು ಸರ್, ಈಗ ಒಂದು ಬರ್ಡ್ ಮಾಡಿದ್ರೆ ನಾವು ಬರ್ಡ್ ಬಗ್ಗೆ ಪಾಠ ಮಾಡಬಹುದು. ನಾವು ಪಕ್ಷಿಗಳ ಬಗ್ಗೆ, ಪರಿಸರದ ಬಗ್ಗೆ, ಅದನ್ನ ಪ್ರತಿಯೊಂದಕ್ಕೂ ಕಾರ್ಯುಲೇಷನ್ ನಾವು ಈ ಆರ್ಟ್ ಇದನ್ನ ನಾವು ತಗೊಂಡು ಪಾಠಗಳಿಗೆ ಕೂಡ ಸಮನ್ವಯ ಮಾಡುವಂತ ಒಂದು ವ್ಯವಸ್ಥೆ ಇದೆ ಸರ್ ಈಗ ಆಗ್ತಾ ಇದೆ. ಹೌದು ಸರ್, ಹೌದು. ಒಂದು ಚಟುವಟಿಕೆ ಮಾಡಿ, ಚಟುವಟಿಕೆ ಮೂಲಕ ಮಕ್ಕಳ ಕಾನ್ಸೆಪ್ಟ್ ಅರ್ಥ ಮಾಡ್ಬೇಕು. ಒಂದು ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಂದ್ರೆ ಒಂದು ಚಟುವಟಿಕೆ ಆಗ್ಬೇಕು ಮಕ್ಕಳಿಗೆ. ಬರೀ ಟೀಚಿಂಗ್ ಮಾಡೋಕೆ ಮಾತ್ರ ಸೀಮಿತವಾಗಿದ್ದು, ಮತ್ತೆ ಮಕ್ಕಳಿಗೆ ಮನರಂಜನೆಗೋಸ್ಕರ ಎರಡು ಮನರಂಜನೆ ಮತ್ತು ಪಾಠ ಎರಡು ಆಗುತ್ತೆ ಸರ್. ಆಟದಿಂದ ಪಾಠ ಆಗುತ್ತೆ. ಪೇಪರ್ ಕಟಿಂಗ್ ಬಗ್ಗೆ ಶಾಲೆಗಳಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡೋದು ಯಾವ್ದಾರ ಮಾಡ್ತೀರಾ? ಸರ್, ನಾನು ಈಗಾಗಲೇ ಒಂದು 20,000 ಜನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ, 10,000 ಜನ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಆಲ್ ಓವರ್ ಕರ್ನಾಟಕ ಓಡಾಡ್ತಾ ಇದ್ದೀನಿ. ಎಲ್ಲ B.Ed ಕಾಲೇಜು, D.Ed ಕಾಲೇಜುಗಳಿಗೆ ಹೋಗ್ತೀನಿ. ಶಾಲೆಗೆ ಹೋಗ್ಬಿಟ್ಟು ಆ ಶಾಲೆಗೆ ಹೋಗಿ ನಾವು ಆ ಕಾರ್ಯಕ್ರಮ ಮಾಡ್ಕೊಡ್ತೀವಿ ಸರ್. ಹೌದು, ಉಚಿತವಾಗಿ ನಾವು ಮಾಡ್ಕೊಡೋದು ಶಾಲೆಗಳಲ್ಲಿ. ಇಲ್ಲ ಸರ್, ಪುಸ್ತಕ ಇಲ್ಲ. ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ ನೋಡಿ ಕಲ್ತ್ಕೋಬಹುದು ಸರ್. ಯೂಟ್ಯೂಬ್ ಚಾನಲ್ ಹೆಸರೇನು? ಆರ್ಟ್ ಆಫ್ ಓರಿಗಮಿ ಮುರಳೀಧರ ಹೆಚ್ವಿ ಅಂತ. ಮುರಳೀಧರ ಹೆಚ್ವಿ. ಬಹಳ ಸಂತೋಷ. ಈಗ ಏನೇನು ಮಾಡಿದ್ದೀರಾ ಈಗ ಇಲ್ಲಿ? ಈಗ ನೋಡಿ, ತೆಗಿ ಟ್ಯಾನ್ಗ್ರಾಮ್ ಬಗ್ಗೆ ಹೇಳ್ಬೇಕಾ? ಹೇಳೋಣ. ಟ್ಯಾನ್ಗ್ರಾಮ್ ಸರಿ ಸರ್. ನೋಡಿ ಸರ್, ಮನುಷ್ಯ ಮಾಡಿದೆ. 3 A4 ಸೈಜ್ ಶೀಟ್ಗಳು ತಗೊಂಡು ಇದರಿಂದ ಕಿರೀಟ ಮಾಡಿದ್ದೇವೆ. ಮಕ್ಕಳಿಗೆ ತುಂಬಾ ಸುಲಭವಾಗಿ ಬರ್ತ್ಡೇಗೆ ಹಾಕೋದು, ಫಂಕ್ಷನ್ಗಳಲ್ಲಿ ಹಾಕೊಳ್ಳೋ ಅಂತ ಕಿರೀಟ ಇದೆ ನೋಡಿ ಸರ್. A4 ಸೈಜ್ 3 ಇದ್ರಲ್ಲಿ ಮಾಡಿರೋದು. ಇನ್ನೊಂದು ಮಾಡಿದೀವಿ ನೋಡಿ, ಇದು ರಾಜ. ಮುಂದ್ಗಡೆ ಹಾಕೊಂಡ್ರೆ ಇದು ರಾಜನ ಕಿರೀಟ ಆಗುತ್ತೆ, ಹಿಂಭಾಗ ಹಾಕೊಂಡ್ರೆ ಇದು ರಾಣಿ ಕಿರೀಟ ಆಗುತ್ತೆ. ಒಂದನ್ನು 2 ತರ ಯಾವ ಬೇಕೋ ನಾಟಕಗಳಿಗೆ ಬಳಸ್ಕೊಳ್ಬಹುದು ಅವರು. ಇಲ್ಲದ್ರೆ ಮಕ್ಕಳಿಗೆ ಸಣ್ಣ ಪೇಪರ್ ವೇಸ್ಟ್ ಆಗುತ್ತೆ. ಆ ವೇಸ್ಟ್ ಆಗೋದ್ರಲ್ಲಿ ಪಕ್ಷಿಗಳನ್ನು ಮಾಡಿದೀವಿ. ನೋಡಿ, ಈ ರೀತಿಯ ಪಕ್ಷಿಗಳನ್ನ ಪೇಪರ್, ಇವೆಲ್ಲ ವೇಸ್ಟ್ ಪೇಪರ್, ಸಣ್ಣ ಪೀಸು. ಆ ಪೀಸನ್ನು ಕಟ್ ಮಾಡಿ ಮಕ್ಕಳಿಗೆ ಪಕ್ಷಿಗಳು ಮಾಡೋದನ್ನ, ಪ್ರಾಣಿಗಳು ಮಾಡೋದನ್ನ ಹೇಳ್ಕೊಡ್ತೀವಿ. ಹೌದು, ಇದು ಇದಕ್ಕೂ ಆಗ್ಬಹುದು, ಅಲಂಕಾರಿಕವೂ ಆಗ್ಬಹುದು, ಪಾಠನೂ ಆಗ್ಬಹುದು, ಎರಡೂ ಆಗುತ್ತೆ. ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರದರ್ಶನ ಮಾಡ್ತಿರ್ತಾವೆ? ಇದುವರೆಗೆ ನಾನು ಒಂದು 20,000 ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ. ಆಗ್ತಾ ಇದೆ ಸರ್. ಮಾಡಿದ್ದಾರೆ. ಮುಖ್ಯಪೋಷಕರಾಗಿ ಹೌದು, ಬೋಧಿಕಾಂಧ್ಯಾಸಕರನ್ನ ತಾವು ಮಾಡ್ಕೊಂಡು ಟೀಚಿಂಗ್ ಮಾಡೋಕೆ ಅನುಕೂಲ ಮಾಡ್ಕೊಡ್ತಾ ಇದ್ರ. ತಮ್ಮ ಒಂದು ಸೇವೆ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ತಮ್ಮ ಒಂದು ಈ ಒಂದು ಕಲೆ ತುಂಬ ಸಾರ್ಥಕವಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಿತ್ಯ ಲೋಕೇಶ್ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ತಮಗೂ ಧನ್ಯವಾದಗಳು ಸರ್. ತಮಗಿದೊಂದು ಬರ್ಡ್ ತಮ್ಗೆ ಕೊಡ್ತಾ ಇದೀನಿ ಸರ್. ಇದೊಂದು ಟ್ಯಾನ್ಗ್ರಾಮ್ ಅಂತ. ಒಂದು ಚೌಕವನ್ನ 7 ಭಾಗಗಳ ಕತ್ತರಿಸ್ಕೊಂಡ್ರೆ 7,000 ಡಿಸೈನ್ ಮಾಡ್ಬೋದು ಸರ್. ಅದನ್ನ ನೋಡಿ ಸರ್, ಟ್ಯಾನ್ಗ್ರಾಮ್ ಅಂತ ಇದೆ. ಈ ಟ್ಯಾನ್ಗ್ರಾಮ್ ಇದು ಒಂದು ಚೌಕವನ್ನ 7 ಭಾಗಗಳ ಕತ್ತರಿಸ್ಕೋಬೇಕು. 7ರಿಂದ 5 ತ್ರಿಭುಜಗಳು, ಒಂದು ಚೌಕ, ಒಂದು ಸಮಾನಾಂತರ ಚದುರ. ಇಟ್ಕೊಂಡು 7,000 ಡಿಸೈನ್ಗಳನ್ನು ಮಾಡ್ಬೋದು ನೀವು. ಡಿಸೈನ್ ಏನೂ ಅಲ್ಲ, ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲ ಮಾಡ್ಬೋದು. ಇದು ಮಕ್ಕಳಿಗೆ ಮೆಂಟಲ್ ಅಬಿಲಿಟಿ ಚೆನ್ನಾಗಾಗುತ್ತೆ, ಥಿಂಕಿಂಗ್ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಬರುತ್ತೆ. ಟೆಕ್ನಿಕಲ್ ಸ್ಕಿಲ್ ಬರುತ್ತೆ. ಹೌದು, ಬರುತ್ತೆ ಸರ್. ಎಜುಕೇಶನ್ ಸ್ಕಿಲ್ ಎಲ್ಲ ಬರುತ್ತೆ ಸರ್. ಇದು ನಮ್ಮೊಂದು ಇಂಟರ್ವ್ಯೂ ಕೂಡ ಮಾಡ್ಕೊಡ್ತಿರ್ಬೇಕಾದ್ರೆ ಆಯ್ತು ಸರ್. ಆದಿತ್ಯ ಲೋಕೇಶ್ ಪರವಾಗಿ ಆಯ್ತು ಸರ್. ಡೀಟೇಲ್ ಆಗಿ ಒಂದು ಇಂಟರ್ವ್ಯೂ ಮಾಡ್ಕೊಡ್ತೀನಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಮಸ್ತೆ ಸರ್.